ಟ್ರಸ್ಟ್ ರಿಜಿಸ್ಟರ್ ಸೇವಾ ಘಟಕ ಶಕ್ತಿನಗರ ಮಂಗಳೂರು ಇವರ ಆಶ್ರಯದಲ್ಲಿ ಸುಮಾರು 6 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆಯಲ್ಲಿ ವಿಶೇಷ ಮಕ್ಕಳ ಗೆಳೆಯ ಶ್ರೀಯುತ ರೋಷನ್ ಶಿಕ್ವೇರ ಇವರ ಮುಂದಾಳತ್ವದಲ್ಲಿ 4ನೇ ವರ್ಷದ ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ಈ ಸುಂದರ ಸಮಾರಂಭದ ಅತಿಥಿ ಅಭ್ಯಾಗತರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಇವರನ್ನು ಶಾಲಾ ಮೇಲ್ವಿಚಾರಕಿಯಾದಂತಹ ಶ್ರೀಮತಿ ಮಲ್ಲಿಕಾ ಮೇಡಮ್ ಮತ್ತು ಉಜಿರೆ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀಯುತ ರೋಷನ್ ಸಿಕ್ವೇರ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಶ್ರೀಯುತ ಸಂತೋಷ್ ಸಿಕ್ವೇರ, ಶ್ರೀಯುತ ಜಗದೀಶ್ ಶೆಟ್ಟಿ, ಶ್ರೀಯುತ ಪ್ರೊಫೆಸರ್ ರಾಧಾಕೃಷ್ಣ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕವಿಯ ತೇಜ ಕಿರಣಗಳು ಭೂಮಿಯ ಚುಂಬಿಸಲು ಒಲವ ದಿಬ್ಬಣಕ್ಕೆ ಮೆರುಗು ನೀಡುತ್ತಿದೆ. ಅಂಬರನ ಆಲಿಂಗವು ಅಮಾನ್ಯ ಅಲಂಕಾರಕ್ಕೆ ಉತ್ತೇಜಿಸುತ್ತಿದೆ. ಇಬ್ಬನಿಯ ಸಾಲು ಸಾಲು ಹೊನ್ನ ಹೊದಿಕೆಯ ಹೊದ್ದು ಧರೆಗಿಳಿಸುವುದು ಗಮ್ಯವಾದ ಸ್ವಪ್ನ ಕುಂಚದಲ್ಲಿ ಭುವಿಗೆ ಬಾನಿನ ಸಾಂಗತ್ಯ ದೊರಕುವಂತೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ಇಂದಿನ ಸಂಭ್ರಮದ ಕಾರ್ಯಕ್ರಮದ ಯಶಸ್ವಿಗೆ ದೇವರನ್ನು ಪ್ರಾರ್ಥಿಸಲಿದ್ದಾರೆ ಸಾನ್ನಿಧ್ಯ ಸಂಸ್ಥೆಯ ಶಿಕ್ಷಕಿಯರು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಾಪಿನಲಿ ಕೈ ಹಿಡಿದು ನಡೆಸೆನ್ನನು. ಪ್ರಾರ್ಥಿಸಿದ ತಮಗೆ ವಂದನೆಗಳು. ಯಾವುದೇ ಒಂದು ಸಂಬಂಧ ದೀರ್ಘಕಾಲ ಉಳಿಯಬೇಕೆಂದರೆ ಬರೀ ಕಣ್ಣ ಮುಂದೆ ಮಾತ್ರವಲ್ಲ, ಬೆನ್ನ ಹಿಂದೆಯೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ಆ ಸಂಬಂಧ ದೀರ್ಘಕಾಲ ಉಳಿಯಲು ಸಾಧ್ಯ ಎಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನು ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಲಿದ್ದಾರೆ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇದರ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀಯುತ ರೋಷನ್ ಸಿಕ್ವೇರ್ ಅವರು. ಇವತ್ತು ದಿನಾಂಕ 22 ಡಿಸೆಂಬರ್. ಇವತ್ತಿನ ವಿಶೇಷತೆ ಏನು ಪೂಜಾ? ಹೌದು, ಕ್ರಿಸ್ಮಸ್ ಆಚರಣೆ ವಿಶೇಷ ಒಂದು ಭಾಗ. ಆದರೆ ಅದಕ್ಕಿಂತ ಹೆಚ್ಚಿನದ್ದು ವಿಶೇಷ ಅಂದರೆ ಈ ದಿನ, ಈ ಕ್ಷಣ, ಅದು ಕೂಡ ಪವಿತ್ರ ಭರತ ಭೂಮಿಯಲ್ಲಿ ನಾವು ಇವತ್ತು ಉಸಿರಾಡಿಕೊಂಡು ಬದುಕಿದ್ದೇವೆ ಅಂದರೆ ಎಲ್ಲಕ್ಕಿಂತ ವಿಶೇಷ ಅದು. ಅಂಥ ಸುಂದರ ಕ್ಷಣಗಳನ್ನು ದಯಪಾಲಿಸಿದಂಥ ಭಗವಂತನಿಗೆ ಕೈ ಮುಗಿದು ವಂದಿಸುತ್ತಾ, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ, ಪುಣ್ಯಭೂಮಿ, ಧರ್ಮಭೂಮಿ, ಜನ್ಮಭೂಮಿ, ಕರ್ಮಭೂಮಿ ನನ್ನ ಭಾರತ, ಆ ಭಾರತ ಮಾತೆಯ ಪಾದಚರಣಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಇಂದಿನ ಸಂಭ್ರಮದ ಆಶೀರ್ವಚನವನ್ನು ಹಾಗೂ ಸಂದೇಶವನ್ನು ನೀಡಲಿರುವ ಧರ್ಮಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ, ಮುಂದಿರುವಂತಹ ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳ ಪಯಣವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಕ್ರಿಸ್ಮಸ್ ಸಂಭ್ರಮ ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಸಂಭ್ರಮವನ್ನು ಮಾಡಲು ಅನುವು ಮಾಡಿಕೊಟ್ಟ
ಸಾನ್ನಿಧ್ಯದ ಎಲ್ಲ ಆಡಳಿತಾಧಿಕಾರಿಯಿಂದ ಹಿಡಿದು ಎಲ್ಲ ಕೊನೆಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಸೇವೆ ಮಾಡುವ ಮನಸ್ಸಿದ್ರೂ ಕೂಡ ಅವಕಾಶವನ್ನು ಕೊಡುವಂಥ ದೊಡ್ಡತನ ಬೇಕು. ಅಂಥ ದೊಡ್ಡತನ ಸಾನ್ನಿಧ್ಯ ನನಗೆ ಕಲ್ಪಿಸಿಕೊಟ್ಟಿದೆ. ಅನೇಕರು ಪ್ರಶ್ನೆ ಮಾಡ್ತಾರೆ, ಎಲ್ಲ ಧರ್ಮದವರನ್ನು ಕಾರ್ಯಕ್ರಮದಲ್ಲಿ ಯಾಕೆ ಸೇರಿಸ್ತೀಯ ಅಂತ. ಒಂದು ಧರ್ಮದ ಹಬ್ಬವನ್ನು ಎಲ್ಲ ಇತರ ಧರ್ಮದವರು ಭಾಳ ಪ್ರೀತಿಯ ಮನಸ್ಸಿನಿಂದ ವಿಶಾಲ ಹೃದಯದಿಂದ ಆ ಸಂಭ್ರಮವನ್ನು ಸಂಭ್ರಮಿಸಿದರೆ ಆ ಹಬ್ಬ ಸಾರ್ಥಕ ಅಂತ ನಾನು ಭಾವಿಸಿರುವವನು. ಹಾಗಾಗಿ ಎಲ್ಲರನ್ನು ಸೇರಿಸಿ ಈ ಒಂದು ಸಂಭ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಒಂದು ನಾಡಿನ ನಾಶವನ್ನು ಬಯಸುವೆಯ, ಸಂಘರ್ಷ ನರಮೇಧ ಯಾವುದು ಬೇಡ, ಕೆಡಿಸಿ ನೋಡು ಆ ನಾಡ ಜನಮನ ಸಂಸ್ಕೃತಿಯ, ತನಗೆ ತಾನೇ ನಾಶ ಹೊಂದುವುದು ನೋಡ ಅಂತ ಕವಿ ಹೇಳಿದ್ದಾರೆ. ಇವತ್ತಿನ ನಮ್ಮ ಸಮಾಜದತ್ತ ನೋಡೋದಿದ್ರೆ ಭಾಳ ಒಂದು ಕೆಟ್ಟ ವಾತಾವರಣ ತುಂಬ್ತಾ ಇದೆ. ಅದಕ್ಕೋಸ್ಕರ ಇಂತಹ ಸೌಹಾರ್ದಯುತ ಹಬ್ಬಗಳು ನಡೀಬೇಕೆನ್ನುವುದೇ ನನ್ನ ಉದ್ದೇಶ. ಹಾಗಾಗಿ ಎಲ್ಲರನ್ನು ಇಲ್ಲಿ ಸೇರಿಸಿಕೊಂಡು ಈ ಒಂದು ಸಂಭ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇಂಥ ಒಂದು ಸಂಭ್ರಮದಲ್ಲಿ ಬಂದಂತಹ ನಮ್ಮ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಶ್ರೀಮಂತರು ಯಾರು ಬೇಕಾದರೂ ಆಗಬಹುದು, ಆದರೆ ಮಾನವೀಯತೆಯ ದೊಡ್ಡ ಮನಸ್ಸು ಮತ್ತು ಒಳ್ಳೆಯ ಮನಸ್ಸುಳ್ಳವರು ಮಾತ್ರ ಹೃದಯ ಶ್ರೀಮಂತರು ಆಗಲಿಕ್ಕೆ ಸಾಧ್ಯ. ಅಂತಹ ಹೃದಯ ಶ್ರೀಮಂತರು ವೇದಿಕೆ ಮೇಲಿದ್ದಾರೆ. ಮನುಷ್ಯ ಉರಿಯುವ ದೀಪದಂತೆ, ಆಸಕ್ತಿ ಅದಕ್ಕೆ ಹಾಕುವ ಎಣ್ಣೆಯಂತೆ, ಈ ಮಾತನ್ನು ಅಬ್ದುಲ್ ಕಲಾಮರು ಹೇಳ್ತಾರೆ. ಇಂಥ ಒಂದು ಭಾಳ ಕೆಲವು ವಿಚಾರಗಳಲ್ಲಿ ಬಹಳ ಆಸಕ್ತಿಯುಳ್ಳಂತಹ ನಮ್ಮ ಧರ್ಮಗುರುಗಳು ವೇದಿಕೆ ಮೇಲಿದ್ದಾರೆ. ಇತ್ತೀಚೆಗೆ ಬಂದ ನಂತರ ನಮ್ಮ ಉಜಿರೆಯ ಆ ದೇವಾಲಯವನ್ನು ನವೀಕೃತಗೊಳಿಸಿ ಸುಮಾರು 1,20,00,000 ವೆಚ್ಚದಲ್ಲಿ ಅದರ ನವೀಕರಣಗೊಂಡು ನಾಳೆ ಸೋಮವಾರ ಅದು ಉದ್ಘಾಟನೆಗೊಳ್ಳಲಿದೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಇದ್ದರೂ ಕೂಡ ತುಂಬ ಕೆಲಸಗಳು ನಡೀತಾ ಇವೆ. ಅಂಥ ಬ್ಯುಸಿಯ ಒಂದು ಚಟುವಟಿಕೆಯಲ್ಲಿ ಅವರು ಇದ್ದರೂ ಕೂಡ ನಮ್ಮ ಒಂದು ಪ್ರೀತಿಯ ಕರೆಗೆ ಒಗ್ಗಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದವನ್ನು ಮಾಡಲು ಒಪ್ಪಿಕೊಂಡಿರ್ತಾರೆ. ಉಜಿರೆ ಸಂತ ಆಂಥೋನಿ ದೇವಾಲಯದ ಧರ್ಮಗುರುಗಳಾದ ವಂದನೀಯ ಅಬೆಲ್ ಲೋಬೋ ಇವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ಚೇತನ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಶಿಕ್ಷಕಿ ಹೆಲನ್ ಇವರು ಕರ್ಕೊಂಡು ಬರಬೇಕಾಗಿ ವಿನಂತಿ. ಒಬ್ಬ ವ್ಯಕ್ತಿಯ ಬಗೆಗಿನ ಗೌರವ ಅವನ ಗುಣಗಳ ಮೇಲೆ ನಿರ್ಧಾರವಾಗುತ್ತದೆ ಹೊರತು ಅವನ ಸ್ಥಾನ, ಅವನ ಸ್ಥಾನಮಾನ ಅಥವಾ ಸಿರಿವಂತಿಕೆಯ ಮೇಲಲ್ಲ. ಬಾಗಿ ನಡೆದ ಮಾತ್ರಕ್ಕೆ ನೀನು ಬಡವನಾಗಲಾರೆ, ಬೀಗಿ ನಡೆದ ಮಾತ್ರಕ್ಕೆ ನೀನು ಸಿರಿವಂತನಾಗಲಾರೆ. ಸರಳ ಸಜ್ಜನಿಕೆಯ ಗುಣಗಳು ನಿನ್ನಳು ತುಂಬಿ ನಡೆ, ಬದುಕಿಗೆ ಅದುವೇ ಅಳಿಯದ ಶ್ರೀಮಂತಿಕೆ. ಅಂತಹ ಸರಳ ಶ್ರೀಮಂತಿಕೆಯುಳ್ಳ ಮತ್ತೋರ್ವ ವ್ಯಕ್ತಿ ನಮ್ಮ ಆತ್ಮೀಯ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಕೂಡ ಆಗಿದ್ದವರು. ಭಾಳ ಅನೇಕ ಜನ ಹಿರಿಯರ ಹಾಗೂ ರಾಜಕೀಯ ವ್ಯಕ್ತಿಗಳ ಪರಿಚಯವಿದ್ದರೂ ಕೂಡ ಎಲ್ಲೂ ಕೂಡ ಅದನ್ನು ತೋರಿಸಿಕೊಳ್ಳದೆ, ಯಾವುದೇ ಅಹಮ್ಮನ್ನು ತೋರಿಸದೆ ಎಲ್ಲರೊಂದಿಗೆ ಭಾಳ ಸರಳವಾಗಿ ಬೆರೆಯುವಂಥ ವ್ಯಕ್ತಿ. ನಮ್ಮ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರು
ಆತ್ಮೀಯರಾದಂತಹ ಮಹಾಬಲ ಮಾರ್ಲ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ಅಶ್ವಥ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇವರನ್ನು ಶಿಕ್ಷಕಿ ಸುರೇಖ ಇವರು ಕರ್ಕೊಂಡು ಬರಬೇಕಾಗಿ ವಿನಂತಿ. ಹಣತೆ ತಾನು ಉರಿದು ಲೋಕಕ್ಕೆ ಬೆಳಕನ್ನು ಕೊಟ್ಟಂತೆ ಬಹುಮುಖದ ಪ್ರತಿಭೆಯ ವ್ಯಕ್ತಿ, ಸಮಾಜಕ್ಕೆ ದಾರಿ ಎರೆದಂದವರು. ನಮ್ಮದು ಬಹಳ ಸೋದರತ್ವದ ಬಾಂಧವ್ಯ. ನಾನು ಅವರನ್ನು ಹೊರಗಡೆ ಪ್ರೀತಿಯಿಂದ ರಜ್ಜು ಅಂತ ಕರೆದರೂ ಕೂಡ ಒಂದು ಧಾರ್ಮಿಕ ಕ್ಷೇತ್ರದ ಮುಖಂಡರವರು, ಹಾಗಾಗಿ ವೇದಿಕೆ ಮೇಲಿದ್ದಾರೆ. ಅವರನ್ನು ಗೌರವದಿಂದ ಕರೆಯುವುದು ನನ್ನ ಕರ್ತವ್ಯ ಕೂಡ. ಭಾಳ ಆತ್ಮೀಯರು, ಅವರ ಮನಸ್ಸು ಕೂಡ ಮತ್ತು ಹೃದಯ ಕೂಡ ಅವರು ಧರಿಸಿದ ಬಟ್ಟೆಯಂತೆ ಭಾಳ ಶುಭ್ರತೆಯಿಂದ ಹೊಂದಿದೆ. ಭಾಳ ಆತ್ಮೀಯತೆಯಿಂದ ನಾವು ಸದಾ ಜೊತೆಗಿರ್ತೇವೆ. ಬಹುಶಃ ಅನೇಕ ಬಾರಿ ಒಂದೇ ತಟ್ಟೆಯಲ್ಲಿ ಊಟವನ್ನು ಕೂಡ ಮಾಡಿದಂಥವರು, ಅಂಥವರು ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರನ್ನು ಕೂಡ ನನ್ನ ಆತ್ಮೀಯ ಮಿತ್ರ ಅಬ್ದುಲ್ ರಜಾಕ್ ಹಾಶ್ಮಿ ಅವರು ಈ ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ಪೂರ್ವಿತ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊತಿದ್ದೇನೆ. ಶಿಕ್ಷಕಿ ಸಂಗೀತ ಮೇಡಮ್ ಇವರು ಕರ್ಕೊಂಡು ಬರಬೇಕಾಗಿ ವಿನಂತಿ. ಸಾಧ್ಯ ಇಲ್ಲ ಎಂಬುದನ್ನು ಅಳಿಸಿ, ಸಾಧ್ಯವಿದೆ ಎಂಬುದನ್ನು ಪ್ರಜ್ವಲಿಸಿ, ಜ್ಞಾನವೇ ದೇವರು ಎಂಬ ಅರಿವನ್ನು ಕ್ರಿಯಾಶೀಲಗೊಳಿಸಿ, ಜ್ಞಾನದಾನವಿತ್ತು ಸುಜ್ಞಾನದ ಬದುಕನ್ನು ಸಾಕಾರಗೊಳಿಸಿದ ಶ್ರೇಷ್ಠರು, ಉತ್ತಮ ವಾಗ್ಮಿಗಳು ಕೂಡ ಪ್ರೊಫೆಸರ್ ರಾಧಾಕೃಷ್ಣರವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ರಚನಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಇವರನ್ನು ಶಿಕ್ಷಕಿ ಅಕ್ಷತಾ ಇವರು ಕರೆದುಕೊಂಡು ಬರಬೇಕಾಗಿ ವಿನಂತಿ. ಮಂತ್ರಕ್ಕೆ ಬಾರದ ಅಕ್ಷರವಿಲ್ಲ, ಔಷಧಿಗೆ ಬಾರದ ಸಸ್ಯವಿಲ್ಲ, ಆಮಂತ್ರಣಕ್ಕೆ ಬಾರದ ವ್ಯಕ್ತಿ ಇಲ್ಲ. ನನ್ನ ಸೋದರ ಅಂತಲೇ ಹೇಳ್ಬೋದು, ಭಾಳ ಆತ್ಮೀಯರು. ಹಾಗಾಗಿ ಅಷ್ಟೇ ಅಲ್ಲದೆ ಮಂಗಳೂರು ನಗರ ಪಾಲಿಕೆಯ ಕಾರ್ಪೊರೇಟರ್ ಕೂಡ ತುಂಬ ಬ್ಯುಸಿ ಇರುವಂಥ ವ್ಯಕ್ತಿ. ಯಾವಾಗಲೂ ಸೇವೆ ಅಂತ ಸದಾ ಮನೆ ಬಿಟ್ಟು ಇರುವಂಥವರು. ಅಂಥ ವ್ಯಕ್ತಿ ಇಂದು ಈ ಕಾರ್ಯಕ್ರಮದಲ್ಲಿ ಹಾಜರಿರುವುದು ಸಂತಸ ತಂದಿದೆ. ಅವರನ್ನು ಕೂಡ ಜಗದೀಶ್ ಶೆಟ್ಟಿ ಖಜಾಂಚಿ ಅವರು, ಗಣೇಶ ಸೇವಾ ಟ್ರಸ್ಟ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ಹೆಲೆನ್ ಇವರು ಹೂವನ್ನು ಕೊಟ್ಟು ಕರೆಸಬೇಕು. ಇವರನ್ನು ಶಿಕ್ಷಕಿ ಗೀತಾ ಮೇಡಮ್ ಇವರು ಕರ್ಕೊಂಡು ಬರಬೇಕಾಗಿ ವಿನಂತಿ.
ಮತ್ತೋರ್ವ ಮಹಾನರು, ಮಹಾದಾನಿಗಳು ಈ ಒಂದು ನಮ್ಮ ಕ್ರಿಸ್ಮಸ್ ಸಂಭ್ರಮಕ್ಕೆ ಮಂಗಳೂರಿಂದ ಇಲ್ಲಿ ಬಂದಿರೋದು ಅತೀವ ಸಂತೋಷವನ್ನು ತಂದಿದೆ. ಅವರನ್ನು ಕೂಡ ಈ ಒಂದು ಇದೇ ಬರುವ 22 ಸೋಮವಾರದಂದು ಮಂಗಳೂರು ಶಕ್ತಿನಗರದ ಸಾನ್ನಿಧ್ಯದಲ್ಲಿ ಅವರು ಭಾಳ ಸಂಭ್ರಮದಿಂದ ಕ್ರಿಸ್ಮಸನ್ನು ಆಚರಿಸಲಿದ್ದಾರೆ. ವರ್ಷಂಪ್ರತಿ ಕೂಡ ಅವರು ಈ ಕ್ರಿಸ್ಮಸನ್ನು ಅಲ್ಲಿ ಸಂಭ್ರಮಿಸ್ತಾರೆ. ನನಗೂ ಆಮಂತ್ರಣ ಇದೆ. ಹಾಗಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂತೋಷ್ ಶಿಕ್ವೇರ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ಪೂಜಾ ಇವರು ಹೂವು ನೀಡಿ ಗೌರವಿಸಬೇಕು. ಇವರನ್ನು ಸಿಬ್ಬಂದಿ ಲತಾ ಇವರು ಕರ್ಕೊಂಡು ಬರಬೇಕಾಗಿ ವಿನಂತಿ. ಜವಾಬ್ದಾರಿ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ ಅಪ್ರತಿಮವಾಗಿದೆ. ಸಣ್ಣ ಸಣ್ಣ ಜವಾಬ್ದಾರಿಯನ್ನು ಕೂಡ ದೊಡ್ಡದಾಗಿ ಅಂತ ಅದನ್ನು ನಿಭಾಯಿಸಿದವರು ನನ್ನ ಸಹೋದರಿ. ಈ ಸಾನ್ನಿಧ್ಯ ಕ್ಷೇತ್ರದ ಮೇಲ್ವಿಚಾರಕಿಯಾದಂತಹ ಮಲ್ಲಿಕಾರವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ಜಸ್ಟಿನ್ ಇವರು ಹೂವು ನೀಡಿ ಗೌರವಿಸಬೇಕು. ಒಂದು ಊರಿನಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಯಿಂದ ಊರಿನವರು ನೀರು ತೆಗೆದು ಹೋದರೆ ಆ ಕೊಡ ಬಾವಿಯಲ್ಲೇ ಉಳಿತಾ ಇತ್ತು, ಹಗ್ಗ ಮಾತ್ರ ಮೇಲೆ ಬರ್ತಾ ಇತ್ತು. ಊರಿನವರೆಲ್ಲ ಎಣಿಸಿದ್ರು ಅದರಲ್ಲಿ ದೈವ ಇದೆ ಅಂತ. ಹೀಗಿರುವಾಗ ಒಮ್ಮೆ ಒಬ್ಬ ಜಗದೀಶ್ ಅಂತ ಯುವಕ, ಧೈರ್ಯವಂತ ಯುವಕ ಮುಂದೆ ಬಂದು ಹೇಳಿದ, ನಾನು ಆ ಬಾವಿಯಲ್ಲಿ ಇಳಿದು ನೋಡ್ತೇನೆ ಏನಂತ. ನೀವು ಎಲ್ಲರೂ ಹಗ್ಗ ಕಟ್ಟಿ ನನ್ನನ್ನು ಇಳಿಸಬೇಕು. ಒಂದು ಷರತ್ತು ಏನಂತ ಕೇಳಿದಾಗ, ಹಗ್ಗವನ್ನು ನಿಮ್ಮ ಜೊತೆ ನನ್ನ ಗುರುಗಳು ಕೂಡ ಹಿಡ್ಕೊಂಡಿರಬೇಕು ಅಂತ ಹೇಳಿದಾಗ ಆಯ್ತಂತ ಒಪ್ಪಿಕೊಂಡು ಊರವರೆಲ್ಲ ಆ ಯುವಕನಿಗೆ ಹಗ್ಗ ಕಟ್ಟಿ ಬಾವಿಗೆ ಇಳಿಸ್ತಾರೆ. ಆ ಯುವಕ ಬಾವಿಯಲ್ಲಿ ಇಳಿದು ನೋಡಿದಾಗ ಅಲ್ಲಿ ಒಂದು ಕೋತಿ ಇರ್ತದೆ. ಅದು ಕೊಡಪಾನವನ್ನು ಇಳಿಸಿದಾಗ ಕೊಡಪಾನವನ್ನು ಬಿಚ್ಚಿ ಹಗ್ಗ ಮಾತ್ರ ಬಿಡ್ತಾ ಇತ್ತು, ಕಪಿಚೇಷ್ಟೆ ಮಾಡ್ತಾಯಿತ್ತು. ಈ ಯುವಕ ತಗೊಂಡೋಗಿದ್ದ ಬಾಳೆಹಣ್ಣು ಮತ್ತು ಕಡಲೆಕಾಯಿ ಬೀಜವನ್ನು ಕೊಟ್ಟು ಅದರ ಸ್ನೇಹವನ್ನು ಮಾಡಿ ಅದನ್ನು ಹೆಗಲ ಮೇಲೆ ಕುದೋಳಿಸಲು ಯಶಸ್ವಿಯಾದ. ಹಾಗೆ ಹೇಳ್ತಾನೆ, ಹಗ್ಗವನ್ನು ಎಳೀರಿ ಅಂತ. ಹಗ್ಗವನ್ನು ಎಳೀತಾ ಇದ್ದು ಇನ್ನೇನು ಮೇಲೆ ದಡ ಸೇರಬೇಕೆನ್ನುವ ಹೊತ್ತಿಗೆ ಕಪಿ ಹಾರಿ ದಂಡೆ ಮೇಲೆ ಬರ್ತದೆ. ಆಗ ಎಲ್ಲ ಊರಿನವರು ಹಗ್ಗವನ್ನು ಬಿಟ್ಟು ಬಿಡ್ತಾರೆ, ಹೆದರಿಕೊಂಡು ಹಗ್ಗವನ್ನು ಬಿಡ್ತಾರೆ. ಆದರೆ ಒಬ್ಬರು ಮಾತ್ರ ಆ ಹಗ್ಗವನ್ನು ಬಿಡದೆ ಭದ್ರವಾಗಿ ಹಿಡಿದಿರ್ತಾರೆ. ಅದು ಗುರುಗಳು. ಹೌದು, ನನ್ನ ಗುರುಗಳು. ಕೇವಲ ಅಕ್ಷರ ಕಲಿಸಿದ ಮಾತ್ರಕ್ಕೆ ಗುರುಗಳಾಗುವುದಿಲ್ಲ. ಉತ್ತಮ ಮಾರ್ಗದರ್ಶನ, ಉತ್ತಮ ಉಪದೇಶ, ಉತ್ತಮ ನಡೆ ಇವನ್ನೆಲ್ಲ ಕಲಿಸಿದವರು ಕೂಡ ಗುರುವಿನ ಸ್ಥಾನಕ್ಕೆ ಏರಲು ಅರ್ಹರಾಗಿರ್ತಾರೆ. ನನ್ನ ಬದುಕಿನಲ್ಲಿ ಆದರ್ಶ ವ್ಯಕ್ತಿಗಳಂತ ಹಲವರಿದ್ದಾರೆ. ಅದರಲ್ಲಿ ನನ್ನ ತಂದೆಯವರು ಮೊದಲಿಗರಾದರೆ, ನಂತರ ಸಾಲಿನಲ್ಲಿ ಅಬ್ದುಲ್ ಕಲಾಂ, ವಾಜಪೇಯಿ ಅವರು, ರತನ್ ಟಾಟಾರವರು, ಮದರ್ ತೆರೇಸಾರವರು, ಸ್ವಾಮಿ ವಿವೇಕಾನಂದರವರು, ಆಮೇಲೆ ಬರುವಂಥವರು ನನ್ನ ನೆಚ್ಚಿನ ಗುರುಗಳಾದ ವಸಂತ್ ಮಾಸ್ಟರ್ ಅವರು. ಇವರನ್ನು ಯಾಕೆ ನಾನು ಆದರ್ಶ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಒಂದು ನಿದರ್ಶನವನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೆಲವು ತಿಂಗಳುಗಳ ಹಿಂದೆ ಅವರೊಂದು ಅಪಘಾತಕ್ಕೊಳಗಾಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಯಲ್ಲಿ ನೋಡಲು ಹೋದಾಗ ಇಬ್ಬರಲ್ಲೂ ಒಂದೇ ಪ್ರಶ್ನೆ ಇದ್ದದ್ದು, ಭಗವಂತ ನಿಮಗೆ ಯಾಕೆ ಹೀಗೆ ಮಾಡಿದ ಅಂತ.
ಕಡೆಗೆ ಇಬ್ಬರಲ್ಲೂ ಉತ್ತರ ಒಂದೇ ಇತ್ತು, ಇಬ್ಬರ ಕಣ್ಣಂಚಿನಲ್ಲೂ ನೀರಿತ್ತು. ಕೆಲಕಾಲದ ಮೌನದ ನಂತರ ಮಾತುಕತೆ ಆರಂಭಿಸಿದಾಗ ಆ ಸಮಯದಲ್ಲಿ ಇಲ್ಲಿ ಊಟದ ಮನೆಯ ಕೆಲಸ ನಡೀತಾ ಇತ್ತು. ಮಾಸ್ಟರ್ ಹೇಳಿದರು, ಸ್ವಲ್ಪ ಕೆಲಸದತ್ತ ಗಮನ ಕೊಡಿ, ಅದನ್ನು ಆದಷ್ಟು ಬೇಗ ಮಾಡುವಂತೆ ನೋಡಿಕೊಳ್ಳಿ, ಮಕ್ಕಳಿಗೆ ಊಟಕ್ಕೆ ಸಮಸ್ಯೆ ಆಗ್ತದೆ ಕೂರಲಿಕ್ಕೆ, ಆದಷ್ಟು ಬೇಗ ಅದನ್ನೊಂದು ಮಾಡುವ ವ್ಯವಸ್ಥೆಯನ್ನು ಮಾಡಿ ಅಂತ. ತನ್ನ ಶರೀರದ ಅಗಾಧ ನೋವಿನ ಮಧ್ಯೆ ಸದಾ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿರುವಂಥ ವ್ಯಕ್ತಿ ಮಲಗಿದ್ದೇನೆ ಅಂತ ಹೇಳಿದರೆ ಆ ಮುಖದಲ್ಲಿ ಆ ಒಂದು ನೋವು, ಇದೆಲ್ಲವನ್ನು ಸಹಿಸಿಕೊಂಡು ಮನಸ್ಸಿನಲ್ಲಿ ಮಾತ್ರ ಈ ಒಂದು ಮಕ್ಕಳ ಬಗ್ಗೆ ಕಾಳಜಿ, ಈ ಶಾಲೆಯ ಬಗ್ಗೆ ಕಾಳಜಿ, ಇಂಥವನ್ನೆಲ್ಲ ಇಟ್ಕೊಂಡು ಆ ತನಗಾದ ನೋವನ್ನು ಮರೆತು ಬರೀ ಇದರ ಬಗ್ಗೆ ಚಿಂತನೆ ಮಾಡುವವರನ್ನು ನಾನು ಶ್ರೇಷ್ಠರನ್ನದೇ ಮತ್ತೇನು ಹೇಳಲಿಕ್ಕೆ ಸಾಧ್ಯ. ಭಾಳ ಖುಷಿಯಾಗ್ತಾ ಇದೆ, ಯಾಕಂದರೆ ಅವರನ್ನು ಗುರುಗಳಂತ ಕರೀಲಿಕ್ಕೆ. ಜಾಸ್ತಿ ಹೇಳಿದರೆ ಮತ್ತೆ ಕ್ಲಾಸ್ ತಗೋತಾರೆ, ಹಾಗಾಗಿ ಅಲ್ಪವನ್ನೇ ಹೇಳಿದ್ದೇನೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಮಾಡುವಾಗಲೂ ನಾನು ಅವರಲ್ಲಿ ಭೇಟಿಯಾಗಿದ್ದೆ, ಯಾವ ರೀತಿ ಮಾಡೋಣ, ಆಗಲೂ ಕೂಡ ಎಲ್ಲ ಸಲಹೆಗಳನ್ನು ಕೊಟ್ಟು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಹೇಳಿ ನನಗೆ ಸಲಹೆ ಕೊಟ್ಟವರು. ನಾನು ನೋಡಿದ ಪ್ರಕಾರ ಕಳೆದ ಒಂದು 4 ದಿನಗಳಿಂದ ನಿರಂತರವಾಗಿ ಈ ಮಕ್ಕಳೊಂದಿಗೆ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದೇವೆ. ಅವರನ್ನು ಕರ್ಕೊಂಡೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ಕೊಂಡು ಬರ್ತಾರೆ. ಅಂಥ ಒಂದು ಚಟುವಟಿಕೆಗಳ ಮಧ್ಯೆಯೂ ಇಲ್ಲಿ ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಾರೆ. ಅವರನ್ನು ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವಿದ್ಯಾರ್ಥಿ ಚೇತನ್ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು. ಶಿಕ್ಷಕಿ ಹೆಲನ್ ಇವರು ಕರ್ಕೊಂಡು ಬರಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪೋಷಕರಿಗೂ ಕೂಡ ಹಾಗೂ ನನ್ನೆಲ್ಲ ಆತ್ಮೀಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾನ್ನಿಧ್ಯ ನನಗೆ ಯಾಕೆ ಇಷ್ಟ ಅಂತ ಹೇಳಿದರೆ, ಬದುಕಿನ ಪಯಣದಲ್ಲಿ ಅನೇಕ ತಿರುವುಗಳಿರ್ತವೆ. ಒಂದು ಹಂತದಲ್ಲಿ ನನ್ನನ್ನು ನಾನೇ ಕಳೆದುಕೊಂಡೆ ಎನ್ನುವಂಥ ಭಾವ ತುಂಬಿದಾಗ, ನನ್ನ ಮಾತುಗಳು ಮೌನವಾದಾಗ, ನನ್ನ ನಗುವಿನ ಅಲೆಗಳು ಶಬ್ದವಾದಾಗ, ಅನಿರೀಕ್ಷಿತವಾದ ಸಾನ್ನಿಧ್ಯದ ಭೇಟಿ ನನ್ನ ಬದುಕನ್ನು ಬದಲಾಯಿಸಿತು. ಬದುಕು ಎಂಥ ಪರಿಸ್ಥಿತಿಯಲ್ಲೂ ಬದುಕಬಹುದು ಅಂತ ತೋರಿಸಿಕೊಟ್ಟಿದ್ದು ಸಾನ್ನಿಧ್ಯ. ಎಂಥ ಪರಿಸ್ಥಿತಿಯಲ್ಲೂ ಜೀವನವನ್ನು ನಡೆಸಬಹುದು, ಹೇಗೂ ಬೇಕಾದರೂ ಎಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಬದುಕನ್ನು ಮುನ್ನಡೆಸ್ಕೊಂಡು ಹೋಗಬಹುದಂತ ತಿಳಿಸಿಕೊಟ್ಟದ್ದು ಸಾನ್ನಿಧ್ಯ. ಹಾಗಾಗಿ ನನಗೆ ಸಾನ್ನಿಧ್ಯ ಕೇವಲ ಒಂದು ತರಬೇತಿ ಕೇಂದ್ರ ಅಲ್ಲ, ಸಾನ್ನಿಧ್ಯ ನನ್ನ ಜೀವನದ ಒಂದು ಅಂಗ. ಈ ಮಕ್ಕಳು ನನಗೆ ಕೇವಲ ಮಕ್ಕಳಲ್ಲ, ನನ್ನ ಪಾಲಿನ ದೈವ ಸಮಾನ ದೇವರುಗಳು. ಹಾಗಾಗಿ ನನ್ನೆಲ್ಲ ಕಾರ್ಯಕ್ರಮಗಳನ್ನು ಭಾಳ ಖುಷಿಯಿಂದ ಇಲ್ಲಿ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾವತ್ತೂ ಹೇಳ್ತೇನೆ, ನನ್ನ ಕೊನೆಯ ಉಸಿರಿರುವವರೆಗೂ ಸಾನ್ನಿಧ್ಯ ನನ್ನದು, ಸಾನ್ನಿಧ್ಯ ನನ್ನದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸುಂದರವಾಗಿ ಕಾಣ್ತಾ ಇದ್ದೀರಾ. ಎಲ್ಲ ದೇವತೆಗಳಂತ ಪ್ರಜ್ವಲಿಸ್ತಾ ಇದ್ದೀರಾ. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಯೂಸ್ ಯುವರ್ ಸ್ಮೈಲ್ ಟು ಚೇಂಜ್ ದ ವರ್ಲ್ಡ್, ಬಟ್ ಡೋಂಟ್ ಲೆಟ್ ದ ವರ್ಲ್ಡ್ ಟು ಚೇಂಜ್ ಯುವರ್ ಸ್ಮೈಲ್. ಹಾಗಾಗಿ ನಗುವುದು
ಸಹಜ ಧರ್ಮ ಆದರೆ ನಗಿಸುವುದು ಪರಧರ್ಮ. ನಾವು ಯಾವಾಗಲೂ ನಗನಗ್ತಾ ಇರೋಣ, ಇತರರನ್ನು ನಗಿಸೋಣ, ನಮ್ಮ ಕನಿಷ್ಠ ಸೇವೆಯನ್ನಾದರೂ ಮಾಡಿಕೊಂಡು ಬದುಕುವ. ಬಹಳ ಯೇಸು ಕ್ರಿಸ್ತರು ಕೂಡ ಅದನ್ನೇ ಹೇಳಿರುವಂಥದ್ದು. ನೀನು ಇತರರಿಗೇನು ಮಾಡ್ತೀಯಾ ಅದನ್ನು ನನಗೆ ಮಾಡ್ತೀಯಾ ಅಂತ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಪತ್ರಕರ್ತರು ರತನ್ ಟಾಟಾರವರನ್ನು ಕೇಳಿದರು, ನಿಮ್ಮ ಜೀವನದ ತುಂಬ ಸಂತೋಷದ ಕ್ಷಣಗಳು ಯಾವುವು ಅಂತ. ಆಗ ರತನ್ ಟಾಟಾರವರು ಹೇಳ್ತಾರೆ, 3 ಸಂದರ್ಭಗಳಲ್ಲಿ ನಾನು ತುಂಬ ಖುಷಿಪಟ್ಟಿದ್ದೆ. ಮೊದಲನೆಯದು, ನನ್ನನ್ನು ಟಾಟಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥನನ್ನಾಗಿ ಮಾಡಿದಾಗ ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ನಾನು ಅನೇಕ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವಂಥ ಅವಕಾಶ ನನಗೆ ದೊರಕಿತಂತ. 2ನೇ ಬಾರಿ ಸರ್ಕಾರ ನನಗೆ ಭಾರತ ರತ್ನ ಕೊಟ್ಟಾಗ ತುಂಬ ಖುಷಿಗೊಂಡಿದ್ದೆ. ಯಾಕಂದರೆ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಸಂದ ಗೌರವ ಅದು. 3ನೇದು, ಒಮ್ಮೆ ನನ್ನ ಮಿತ್ರ ಬಂದು ನನ್ನಲ್ಲಿ ಕೇಳಿಕೊಂಡ, ಇಲ್ಲಿ ಒಂದು ಆಶ್ರಮ ಇದೆ, ಅದಕ್ಕೆ ಒಂದು 200 ವೀಲ್ ಚೇರ್ಗಳ ಅಗತ್ಯ ಇದೆ, ಅದನ್ನು ನೀವು ಕೊಡಬೇಕಂತ ಕೇಳಿಕೊಂಡಾಗ ನಾನು ನನ್ನ ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟಾಗ ಅದನ್ನು ಅವರು ತಗೊಳ್ಳುವುದಿಲ್ಲ, ನಿರಾಕರಿಸ್ತಾರೆ ಮತ್ತು ಹೇಳ್ತಾರೆ, ಇಲ್ಲ ನೀವು ಸ್ವಯಂ ಬಂದು ಆ ವೀಲ್ ಚೇರ್ಗಳನ್ನು ಹಸ್ತಾಂತರಿಸಬೇಕಂತ. ಹಾಗೆ ಒಂದು ದಿನ ಸಮಯ ಮಾಡಿಕೊಂಡು ನಾನು ಆಶ್ರಮಕ್ಕೆ ಹೋಗಿ ವೀಲ್ ಚೇರ್ಗಳನ್ನು ವಿತರಿಸಿದೆ. ಆ ಸಂದರ್ಭದಲ್ಲಿ ಒಬ್ಬ ಪುಟ್ಟ ಮಗು ನನ್ನನ್ನು ಕೇಳ್ಕೊಳ್ತದೆ, ಸರ್ ನಾನು ಒಮ್ಮೆ ನಿಮ್ಮ ಮುಖವನ್ನು ನೋಡ್ಬೋದಾ ಅಂತ. ಆಗ ರತನ್ ಕೇಳ್ತಾರೆ, ಯಾಕೆ ಮಗು ನನ್ನ ಮುಖವನ್ನು ನೀನು ಅಷ್ಟು ಇದರಲ್ಲಿ ನೋಡಬೇಕು ಅಂತ. ಆಗ ಹೇಳ್ತಾನೆ, ಸರ್ ನಾನು ಸ್ವರ್ಗಕ್ಕೆ ಹೋಗುವಾಗ ನಿಮ್ಮ ಮುಖ ಪರಿಚಯವನ್ನು ಇಟ್ಕೊಳ್ಬೇಕು, ಅದಕ್ಕಾಗಿ ನಿಮ್ಮ ಮುಖವನ್ನೊಮ್ಮೆ ನೋಡ್ಕೊಳ್ಬೇಕು ಅಂತ. ಆ ಸಂದರ್ಭ ನನಗೆ ತುಂಬ ಖುಷಿ ಕೊಟ್ಟಿದ್ದಂತ ರತನ್ ಟಾಟಾಜಿಯವರು ಹೇಳ್ತಾರೆ, ಹೌದು ಆತ್ಮೀಯರೇ, ನಾವು ನಮ್ಮ ಮುಖ ಪರಿಚಯ ಯಾರು ಕೂಡ ಸ್ವರ್ಗಕ್ಕೆ ಹೋಗುವ ತನಕ ನೆನಪಿಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ, ಬದುಕಿನಲ್ಲಿ ಒಂದು ಕ್ಷಣವಾದರೂ ನಮ್ಮ ಮುಖವನ್ನು ನೆನಪಿಸಿಕೊಳ್ಳುವಂಥ ಸಣ್ಣ ಸೇವೆಯನ್ನು ಮಾಡುವ, ಆ ಭಗವಂತ ಕೊಟ್ಟ ಬದುಕನ್ನು ಸಾರ್ಥಕತೆಯ ಬದುಕಾಗಿ ಬದಲಾಯಿಸೋಣ. ಕವಿ ಹೇಳ್ತಾನೆ, ಮಿಲಿಯೇ ಹಸಿಯೇ ಬಾತೆ ಕೀಜಿಯೇ ರೂಟನೆ ಸೆ ಕ್ಯಾ ಸಾಕಾರ ಹೋಗಾ, ನಾ ತುಮ್ ಜಾನೋ ನಾ ಹಮ್ ಜಾನೆ, ನಾ ತುಮ್ ಜಾನೋ ನಾ ಹಮ್ ಜಾನೆ ಕಿ ಕಬ್ ಕ್ಯಾ ಆಖರಿ ಬಾರ್ ಹೋಗ. ಬಹುಶಃ ಉತ್ತಮ ಗಾಯಕರು ಇಲ್ಲಿದ್ದಾರೆ, ಜಗದೀಶ್ ಅಣ್ಣ. ಹಾಗಾಗಿ ಮಾತಿನ ಕೊನೆಯ ಹಂತಕ್ಕೆ ಬರುವ ಮುಂಚೆ ಇಬ್ಬರಿಗೆ ನಾವು ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳಲೇಬೇಕು. ನಾನು ನನ್ನ ಪ್ರಾಣವನ್ನು ಒಬ್ಬ ಅಪರಿಚಿತನಿಗಾಗಿ ಸಮರ್ಪಿಸಿದ್ದೇನೆ. ಆ ಅಪರಿಚಿತ ಮತ್ತಾರೂ ಅಲ್ಲ, ನೀನೇ ಅಂತ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಒಬ್ಬ ಸೈನಿಕನ ಸಮಾಧಿ ಮೇಲೆ ಬರೆದಿತ್ತು. ಹೌದು ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಹಬ್ಬ ಸಂಭ್ರಮ ಆಚರಣೆಗಳಂತ ಮಾಡ್ತಾ ಇದ್ದರೆ, ಆ ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯುವಂತಹ ಕೆಲಸವನ್ನು ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ. ಅಂಥ ಸೈನಿಕರನ್ನು ನೆನಪಿಸಿಕೊಂಡು ಅವರಿಗೆ ಶುಭಾಶಯಗಳು ಹೇಳದಿದ್ದರೆ ನಮ್ಮ ಕಾರ್ಯಕ್ರಮವು ಅರ್ಥಪೂರ್ಣವಾಗಿರುವುದಿಲ್ಲ. ಆದ್ದರಿಂದ ದೇಶದ ಸಮಸ್ತ ಸೈನಿಕರಿಗೆ ನಿಮ್ಮೆಲ್ಲರ ಪರವಾಗಿ ಸಾನ್ನಿಧ್ಯ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. 2ನೇದು, ಇವತ್ತು ನಾನು ಇಷ್ಟು ದಷ್ಟಪುಷ್ಟವಾಗಿದ್ದೇನಂತ ಹೇಳಿದರೆ ನಾನು ತಿನ್ನುವ ಆಹಾರ. ಆ ಆಹಾರ ಇವತ್ತು ಎಲ್ಲೋ ಗದ್ದೆಯಲ್ಲಿ ಅಲ್ಲ ಹೊಲದಲ್ಲೋ ತನ್ನ ರಕ್ತವನ್ನು ಬೆವರನ್ನಾಗಿ ಮಾಡಿ ದುಡಿತಾ ಇರುವಂಥ ರೈತ, ಅವನಿಗೂ ಸಹ ನಮ್ಮ ದೇಶದ ಎಲ್ಲ ಸಮಸ್ತ ರೈತರಿಗೆ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇಲ್ಲಿ ನೆರೆದಿರುವಂಥ ವೇದಿಕೆ ಮೇಲಿರುವಂಥ ಗೌರವಾನ್ವಿತರಿಗೂ ಹಾಗೂ ನಿಮಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ಗೆ ಇನ್ನೂ 5 ದಿನಗಳು ಬಾಕಿ ಇದ್ದರೂ ಕೂಡ ಆಚರಿಸುವ ಹುಚ್ಚು ಮನಸ್ಸಿದ್ದರೆ ಮತ್ತು ಸಂಭ್ರಮಿಸುವ ಕಿಚ್ಚು ಎದೆಯಲ್ಲಿದ್ದರೆ ದಿನಾಲು ನಮಗೆ ಹಬ್ಬನೇ. ಹಾಗಾಗಿ ದಿನಾಲು ನಾವು ಹಬ್ಬವನ್ನೇ ಆಚರಿಸುವುದು. ನಿಮ್ಮ ಮುಖದಲ್ಲಿ ಯಾವಾಗ ನಮಗೆ ನಗು ಕಾಣ್ತದೋ ಅವತ್ತೆಲ್ಲ ನಮಗೆ ಹಬ್ಬಗಳೇ.
ಇನ್ನು ಸಮಯ ಮೀರ್ತಾ ಇದೆ, ಇನ್ನೂ ಅನೇಕರು ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ನನ್ನ ಈ ಮಾತಿನ ಪಯಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ತೆರಳ್ತಾ ಇದ್ದೇನೆ. ವಂದನೆಗಳು. ಸಂತಸದ ಕ್ಷಣಗಳು ಸದಾ ನಿಮ್ಮದಾಗಲಿ, ಯಶಸ್ಸಿನ ಹಾದಿಯಲ್ಲಿ ನಿಮ್ಮ ಪಯಣ ಸಾಗಲಿ ಎಂದು ಹೇಳುತ್ತಾ ಇಂದಿನ ಸುಂದರ ಸಮಾರಂಭಕ್ಕೆ ಎಲ್ಲರನ್ನು ಸ್ವಾಗತಿಸಿದಂತಹ ವಿಶೇಷ ಮಕ್ಕಳ ಗೆಳೆಯ ಶ್ರೀಯುತ ರೋಷನ್ ಸಿಕ್ವೇರ ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀಯುತ ಅಕ್ಷಯ್ ವಿದ್ಯಾರ್ಥಿ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು. ಶ್ರೀಮತಿ ಗೀತಾ ಶಿಕ್ಷಕಿ ಇವರು ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಂದಕ್ಕೆ ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮವನ್ನು ಮೇಣದ ಬತ್ತಿಯನ್ನು ಉರಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಸಂತ ಆಂಥೋನಿ ಚರ್ಚ್ ಉಜಿರೆ ಇಲ್ಲಿಯ ಧರ್ಮಗುರುಗಳಾದ ವಂದನೀಯ ಅಬೆಲ್ ಲೋಬೋ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಜೊತೆಯಾಗಬೇಕಾಗಿ ವಿನಂತಿ. ಉದ್ಘಾಟಿಸಿದ ತಮಗೆ ವಂದನೆಗಳು. ಅರ್ಜುನನು ಕೃಷ್ಣನಲ್ಲಿ ಕೇಳಿದ, ಪ್ರಭು ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದನು, ನೀನು ಖುಷಿಯಾಗಿ ಇರು ಮತ್ತು ಇತರರನ್ನು ಖುಷಿಯಾಗಿಡು, ಅದೇ ನೀನು ನನಗೆ ಮಾಡುವ ಪೂಜೆ ಎಂದು ಹೇಳುತ್ತಾ ಮುಂದೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಕ್ಷಮಿಸಿ 2025-26 ಕ್ರಿಸ್ಮಸ್ ಸಂಭ್ರಮಾಚರಣೆಯ ಈ ಸಡಗರದಲ್ಲಿರುವಂಥ ಈ ವರ್ಷದ ಕ್ರಿಸ್ಮಸ್ ನುಡಿಯನ್ನು ಅನಾವರಣಗೊಳಿಸಬೇಕಾಗಿ ಬೆದ್ರಬೆಟ್ಟು ಮಸೀದಿಯ ಧರ್ಮಗುರುಗಳಾದಂಥ ಅಬ್ದುಲ್ ಆಸ್ಮಿ ಇವರಲ್ಲಿ ವಿನಂತಿ. ವಂದನೆಗಳು. ಬೆದ್ರಬೆಟ್ಟು ಮಸೀದಿಯ ಧರ್ಮಗುರುಗಳು ಬೇರೊಂದು ಕೆಲಸದ ನಿಮಿತ್ತ ತೆರಳಿರುವ ಕಾರಣ ಅವರು ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ತೆರಳುತ್ತೇನೆಂದು ಹೇಳ್ತಿದ್ದಾರೆ. ಇವರು ಶುಭ ಹಾರೈಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳು, ಇಲ್ಲಿ ನೆರೆದಿರುವ ನನ್ನೆಲ್ಲ ಆತ್ಮೀಯ ಮಿತ್ರರು, ಸಾನ್ನಿಧ್ಯ ಸಂಸ್ಥೆಯ ಪುಟಾಣಿ ಮಕ್ಕಳು, ಶಿಕ್ಷಕ ವೃಂದ, ಎಲ್ಲರಿಗೂ 2025 ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೇನೆ. ಹಲವಾರು ಶತಮಾನಗಳಿಂದ ಹುಟ್ಟಿ ಬಂದಂತಹ ಒಂದು ಹಬ್ಬ,
ಕ್ರಿಸ್ತಶಕ 336ರಲ್ಲಿ ರೋಮಲ್ಲಿ ಬೆಳೆದು ಬಂದಂತಹ ಒಂದು ಹಬ್ಬ ಕೂಡ ಕ್ರಿಸ್ಮಸ್. ಮೊದಲನೇ ಬಾರಿಗೆ ರೋಮಲ್ಲಿ ಬೆಳೆದು ಬಂದಂತಹ ಒಂದು ಹಬ್ಬ. ಎಲ್ಲ ಜಾತಿ ಧರ್ಮ ಎಲ್ಲರನ್ನು ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ದಿನಗಳ ಮುಂದೆ ನನ್ನ ಆತ್ಮೀಯ ಗೆಳೆಯರಾದ ರೋಷನ್ ಸಿಕ್ಪೇರವರು ಕರೆದಿದ್ದರು. ವರ್ಷದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 25ರಂದು ನಡೆಸುವಂತಹ ಒಂದು ಹಬ್ಬ ಆಗಿದೆ ಕ್ರಿಸ್ಮಸ್. ನಿನ್ನ ನೆರೆಹೊರೆಯವನು ಯಾವುದೇ ಜಾತಿಯಾಗಲಿ, ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಪಂಗಡದವನಾಗಿರಲಿ, ಅವನನ್ನು ನೀನು ಗೌರವಿಸು, ಅವನನ್ನು ನೀನು ಪ್ರೀತಿಸು. ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ನಕ್ಷತ್ರಗಳನ್ನು, ಎಲ್ಲ ಮನೆಗಳಲ್ಲೂ ನಕ್ಷತ್ರಗಳನ್ನು ಕಾಣ್ತದೆ. ಆ ಒಂದು ನಕ್ಷತ್ರಗಳು ಕಗ್ಗತ್ತಲನ್ನು ಹೋಗಲಾಡಿಸಿ ಕ್ರಿಸ್ಮಸ್ ಹಬ್ಬದಲ್ಲಿ ಹಂಚುವಂತಹ ಆ ಕೇಕಿನ ಸಿಹಿಯು ನಮ್ಮ ಸಂಬಂಧಗಳ ಕಹಿಯನ್ನು ಹೋಗಲಾಡಿಸಲಿ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಶುಭ ಹಾರೈಸಿದ ತಮಗೆ ವಂದನೆಗಳು. ಪರಮಾತ್ಮನಿಗಿಂತ ಹೆಚ್ಚಾಗಿ ಕರ್ಮಗಳಿಗೆ ಹೆದರಬೇಕು. ಏಕೆಂದರೆ ಪರಮಾತ್ಮ ಕ್ಷಮಿಸಬಹುದು, ಆದರೆ ಕರ್ಮ ಎಂದು ಕ್ಷಮಿಸುವುದಿಲ್ಲ ಎಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸಂತ ಆಂಥೋನಿ ಚರ್ಚ್ ಉಜಿರೆ ಇಲ್ಲಿನ ಧರ್ಮಗುರುಗಳಾದಂಥ ಅಬೆಲ್ ಲೊಬೋ ಇವರು ಕ್ರಿಸ್ಮಸ್ ಸಂದೇಶದ ಮೂಲಕ ಆಶೀರ್ವಚನವನ್ನು ನೀಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಈ ಸಾನ್ನಿಧ್ಯ ಸಂಸ್ಥೆಯ ಕ್ರಿಸ್ಮಸ್ ಆಚರಣಾ ಸಂದರ್ಭದಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ಹಾಗೆಯೇ ಈ ಸಭೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮುದ್ದಿನ ಸಾನ್ನಿಧ್ಯದ ವಿದ್ಯಾರ್ಥಿಗಳೇ, ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಕ್ರಿಸ್ಮಸ್ ಸಂದೇಶ ಅಂತ ಹೇಳಿದರೆ ಅದು ಒಂದೇ ಸಂದೇಶ. ಇದು ಪ್ರಭು ಯೇಸುವಿನ ಹುಟ್ಟಿದ ಹಬ್ಬ, ಕ್ರಿಸ್ತ ಜಯಂತಿ ಹಬ್ಬ. ಕ್ರಿಸ್ಮಸ್ ಅಂತ ಶಬ್ದ ಕ್ರೈಸ್ಟ್ ಅಂತ ಹೇಳಿದ್ರೆ ಅಭ್ಯಂಗಿಸಲ್ಪಟ್ಟವರು ದೇವರಿಂದ, ಕ್ರೈಸ್ಟ್. ಅದು ಕ್ರಿಸ್ಮಸ್, ಅಭ್ಯಂಗಿಸಲ್ಪಟ್ಟವರ ಜನ್ಮದಿನವನ್ನು ಆಚರಿಸ್ತಾ ಬಂದಿದ್ದಾರೆ, ಅದೇ ಕ್ರಿಸ್ಮಸ್. ಆದರೆ ಇವತ್ತಿನ ಈ ಪ್ರಪಂಚದಲ್ಲಿ ಕ್ರಿಸ್ಮಸ್ ಆಚರಣೆ ಬಗ್ಗೆ ಈ ಸಂದೇಶ ಪ್ರಸಾರವಾಗುವುದಕ್ಕಿಂತ ಮನರಂಜನೆ, ಏನು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಎಲ್ಲ ಕಡೆ ಜಾಸ್ತಿ ಸೇಲ್ ಆಫರ್ಗಳು, ಮತ್ತು ಎಲ್ಲ ಕಡೆ ಈ ಕೆಂಪಂಗಿ ಉಟ್ಟು ಹೋಗುವುದು ಅಥವಾ ಈ ಟೋಪಿಗಳನ್ನು ಧರಿಸುವುದು, ಮತ್ತು ಆಚರಣೆ, ರಜಾದಿನ ಮುಂತಾದ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದು ಆಚರಣೆಯ ಭಾಗ ಮಾತ್ರ. ಆದರೆ ನಿಜವಾದ ಕ್ರಿಸ್ಮಸ್ ಪ್ರಭು ಯೇಸು ಹುಟ್ಟಿದ ದಿನ. ಅಷ್ಟಕ್ಕೂ ಯಾಕೆ ಈ ಆಚರಣೆ? ಪ್ರಭು ಯೇಸು ದೇವರು, ಮನುಷ್ಯರಾಗಿ ಬಂದ ದೇವರು, ದೇವಕುಮಾರ ಹಬ್ಬ. ಯಾಕೆ ಮನುಷ್ಯರಾಗಿ ಬಂದರು? ದೇವರು ಒಬ್ಬರೇ. ದೇವರು ಎಲ್ಲವನ್ನು ರಚಿಸಿದರು, ಮನುಷ್ಯರನ್ನು ದೇವರು ರಚಿಸಿದರು. ಬೈಬಲ್ ಹೇಳುವ ಪ್ರಕಾರ ಮನುಷ್ಯರನ್ನು ದೇವರು ರಚಿಸುವಾಗ ಎಲ್ಲ ಜೀವಿಗಳಿಗಿಂತ ಮೇಲ್ಪಟ್ಟ ರೀತಿಯಲ್ಲಿ ರಚಿಸಿದರು. ಮತ್ತು ಯಾವ ಆಕಾರ ಮನುಷ್ಯನಿಗೆ ದೇವರು ರಚಿಸುವಾಗ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಆಕಾರವನ್ನು ಕೊಟ್ಟಿದ್ದಾರೆ. ಮನುಷ್ಯನಿಗೆ ಯಾವ ಆಕಾರ? ಬೈಬಲ್ ಹೇಳ್ತದೆ, ಮನುಷ್ಯನಿಗೆ ದೇವರದ್ದೇ ಸ್ವರೂಪ ಮತ್ತು ಆಕಾರ ಕೊಟ್ಟು ದೇವರು ರಚಿಸಿದ್ದು. ಹೀಗಿರುವಾಗ ಈ ದೇವರು ರಚಿಸಿದ್ದಲ್ಲಿ ಏನು ಕೆಟ್ಟದ್ದೇನು ಇರಲಿಲ್ಲ. ಆದರೆ ಈ ಮಾನವನು ಬದುಕುತ್ತಾ ಹೋಗುವಾಗ ಒಬ್ಬರಿಗೊಬ್ಬರು ಮತ್ಸರಪಟ್ಟು, ಒಬ್ಬರಿಗೊಬ್ಬರು ಕೋಪಗೊಂಡು ಅಥವಾ ಸ್ವಾರ್ಥವನ್ನು ನೋಡಿ ತುಂಬ ಪಾಪಗಳನ್ನು ತಮ್ಮ ಜೀವನದಲ್ಲಿ ಒಳಗೆ ತಂದರು.
ಆದರೆ ದೇವರ ಯೋಜನೆ ಅದಲ್ಲ. ದೇವರ ಯೋಜನೆ ದೇವರಂತೆ ಬದುಕುವುದು. ಯಾಕಂತ ಹೇಳಿದರೆ ಅವರ ಆಕಾರದಲ್ಲಿ ಅವರ ಸ್ವರೂಪದಲ್ಲಿ ಮನುಷ್ಯರನ್ನು ರಚಿಸಿದ್ದು. ಅದಕ್ಕೋಸ್ಕರ ಮನುಷ್ಯರಿಗೆ ಪುನಃ ತಾವು ಏನಾಗಿದ್ದೇವೆ ಎಂಬನ್ನು ತೋರಿಸಿಕೊಡುವುದಕ್ಕೆ ದೇವರು ಪ್ರವಾದಿಗಳನ್ನು ಅಂತ ಹೇಳಿದರೆ ವಿಶೇಷ ವ್ಯಕ್ತಿಗಳನ್ನು, ಮುಖಂಡರನ್ನು ಅವರು ಕಳಿಸಿದ್ರು. ಪ್ರವಾದಿಗಳ ಕೆಲಸ ದೇವರ ಹೆಸರಿನಲ್ಲಿ ಮಾತಾಡುವುದು. ತುಂಬ ಪ್ರವಾದಿಗಳು ಬಂದರು. ಆ ಪ್ರವಾದಿಗಳು ಅನ್ಯಾಯವನ್ನು ಖಂಡಿಸಿದ್ರು, ಅಸತ್ಯತೆಯನ್ನು ಖಂಡಿಸಿದ್ರು, ದೇವರಿಗೆ ಯಾವ ಥರದ ದಾರಿ ಬೇಕು, ಯಾವ ಥರದ ಮನುಷ್ಯತ್ವ ಬೇಕು ಅದನ್ನು ತೋರಿಸಿಕೊಟ್ರು. ಆದರೆ ಸ್ವಲ್ಪ ಕಾಲಕ್ಕೆ ಜೀವನ ಸರಿಯಾಗ್ತಾ ಇತ್ತು, ಪುನಃ ಅದೇ ರಾಗ ಅದೇ ತಾಳ ಎಂಬಂತೆ ಮನುಷ್ಯನು ಇದೇ ಪಾಪದ ದಾರಿಯಲ್ಲಿ ಹೋಗುವುದು. ಅದಕ್ಕೋಸ್ಕರ ದೇವರು ಕೊನೆಗೆ ಇವರನ್ನೆಲ್ಲ ಪಾಪದ ಈ ಬಂಧನದಿಂದ ಬಿಡಿಸೋದಕ್ಕೋಸ್ಕರ ನಾನೇ ಈ ಲೋಕಕ್ಕೆ ಹೋಗುವುದು ಅದು ತುಂಬ ಅಗತ್ಯವಿದೆ ಅಂತ ಹೇಳಿದರು. ಈ ಪ್ರವಾದಿಗಳ ಮುಖಾಂತರ ಹೇಳಿದರು, ಆ ಕಾಲದಲ್ಲಿ ದೇವರು ಆರಿಸಲ್ಪಟ್ಟ ಜನಾಂಗ, ಯಹೂದಿ ಜನಾಂಗ, ದೇವರು ಆರಿಸಲ್ಪಟ್ಟ ಜನಾಂಗ ಅಂತ ಅರ್ಥ, ಅಥವಾ ಇಸ್ರಾಯೇಲ್ ಜನಾಂಗ ಅಂತ ಕೂಡ ನಾವು ಹೇಳ್ತೇವೆ. ಇಂದಿನ ಇಸ್ರಾಯೇಲ್ ಏನಿದೆ ಅದು ಬೇರೆ ವಿಚಾರ. ಆದರೆ ಅದೇ ಆರಿಸಲ್ಪಟ್ಟವರು, ಅವರಿಗೆ ಈ ವಿಶೇಷ ಒಂದು ಯೋಜನೆಗಳನ್ನು ದೇವರು ಕೊಟ್ಟರು. ಏನು, ದೇವರ ಉಪದೇಶ ಕೊಡುವುದಾಗಲಿ, ದೇವರ ಬಗ್ಗೆ ಜ್ಞಾನ ಕೊಡುವುದಾಗಲಿ ಎಲ್ಲಗಳನ್ನು ಕೊಟ್ಟರು. ಆದರೆ ಏನು ತಲೆಗೆ ಹೋಗುವುದಿಲ್ಲ, ಸರಿಯಾಗೋದು ಕಾಣುವುದಿಲ್ಲ. ಇವಾಗ ದೇವರು, ಜನರು ಒಂದು ಮಾಡ್ತಿದ್ರು, ಈ ಒಂದು ಒಳ್ಳೆಯ ಅರಸರನ್ನು ಕಾಯ್ತಾ ಇದ್ದರು. ಯಾಕಂತ ಹೇಳಿದರೆ ಬೈಬಲ್ನಲ್ಲಿ ಹೇಳಿದೆ ಪ್ರವಾದಿಗಳ ಮುಖಾಂತರ, ನಿಜವಾದ ಅರಸನು ಬರುವನು ಮತ್ತು ಎಲ್ಲವನ್ನು ಸರಿ ಮಾಡುವನು. ಮತ್ತು ಆ ಕಾಲದಲ್ಲಿ ಆ ಜನಾಂಗ ಈ ರೋಮ್ ಚಕ್ರಾಧಿಪತ್ಯದ ಅಧೀನದಲ್ಲಿ ಇತ್ತು. ಇವರು ಇಲ್ಲಿದ್ದ ಜನ ಎಲ್ಲ ಗುಲಾಮರಾಗಿದ್ದರು. ಅದಕ್ಕೋಸ್ಕರ ಗುಲಾಮರಂತ ಹೇಳಿದರೆ ಅವರ ಅಧೀನದಲ್ಲಿ ಅವರಿಗೆ ಕಪ್ಪ ಕಾಣಿಕೆ ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು. ನಮ್ಮದೇ ರಾಜರು ಅಂತ ಇಲ್ಲ, ಇದ್ದದ್ದು ಈಗ ಅದು ಹೋಗಿ ಆಗಿದೆ. ದಾವೀದ ಅರಸ ಅಂತವರು ಮಹಾರಾಜರೆಲ್ಲ ಇದ್ದರು. ಇವಾಗ ದೇವರೇ ಬರ್ತಾರೆ. ಆದರೆ ಯಾವ ರೀತಿ ಬರ್ತಾರೆ ಅದು ಯಾರಿಗೂ ತಿಳಿದಿರಲಿಲ್ಲ. ದೊಡ್ಡ ಅರಸರ ರೂಪದಲ್ಲಿ ಬರ್ತಾರೆ. ಯಾಕಂತ ಹೇಳಿದರೆ ರೋಮ್ ಚಕ್ರಾಧಿಪತ್ಯಕ್ಕೆ ಸೋಲಿಸೋದಕ್ಕೆ ಸಾಧಾರಣದ ಅಧಿಕಾರಿ ಚಕ್ರವರ್ತಿ ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ಎಲ್ಲವನ್ನೂ ಕಾಯುವವನು, ನಮ್ಮನ್ನು ಪ್ರೀತಿಸುವವನು ಬರ್ತಾನೆ ಅಂತ ಕಾಯ್ತಾ ಇದ್ದರು. ಹೀಗಿರುವಾಗ ಯಾರು ಎಣಿಸದ ರೀತಿಯಲ್ಲಿ ದೇವರು ಬಂದರು. ಜನರೆಲ್ಲ ಎಣಿಸಿದ್ರು ಒಂದು ಅರಮನೆಯಲ್ಲಿ ಅವರು ಜನಿಸುವರು. ಯಾಕಂತ ಹೇಳಿದರೆ ಇನ್ನೊಬ್ಬರ ಅರಸನಿಗೆ ಮುಂದೆ ನಿಂತು ಆಡಳಿತ ನಡೆಸಬೇಕಾದ್ರೆ ಇನ್ನೊಬ್ಬ ಅರಸನೇ ಬೇಕು. ಅದಕ್ಕೋಸ್ಕರ ಯಾವುದೇ ಅರಸನ ಅರಮನೆಯಲ್ಲಿ ಒಂದು ಮಗು ಜನಿಸುವಾಗ ನಕ್ಷತ್ರಗಳು ಕಾಣ್ತಾ ಇದ್ದವು, ಒಂದು ಶುಭ ಸೂಚನೆ. ಹೀಗೆ ಈ ಯೇಸು ಬಾಲ ಜನಿಸುವಾಗ ಅಲ್ಲಿ ಶುಭ ಸೂಚನೆಯಂತೆ ನಕ್ಷತ್ರ ಕಾಣಿಸಿಕೊಂಡಿದ್ದು. ಇಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಇದೇ ನಕ್ಷತ್ರವನ್ನು ಹಾಕಲಾಗ್ತದೆ. ಯಾಕಂತ ಹೇಳಿದರೆ ಇದೊಂದು ಶುಭ ಸೂಚನೆ, ಎಲ್ಲ ಮಾನವ ಕುಲಕ್ಕೆ ಒಂದು ಸಂತೋಷದ ವಿಚಾರ, ದೇವರು ಬರುತ್ತಾರೆ ಎಂಬುದು. ಆದರೆ ದೇವರು ಬಂದದ್ದು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಆವಾಗ ಯಾರು ಸಿದ್ಧರಿರಲಿಲ್ಲ. ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ವಿಷಯಗಳು ಎನಿಸಿದ್ರು. ಆದರೆ ಪ್ರಭು ಯೇಸು ಬಂದದ್ದು ರಾಜಮನೆತನದಲ್ಲಿ ಅಲ್ಲ. ಆದರೆ ನಿಜವಾಗಿ ನೋಡುವುದಾದರೆ ಬೈಬಲ್ನ ಪ್ರಕಾರ ಅವರು ರಾಜಮನೆತನದಲ್ಲೇ ಹುಟ್ಟಿದ್ದು. ಆದರೆ ಆವಾಗ ಇದ್ದ ರಾಜ ಸುಮಾರು 2000 ಅದಕ್ಕಿಂತ ಈ ವರ್ಷಗಳ ಮೊದಲು ಇದ್ದಂಥ ರಾಜರ ಮನೆತನದಲ್ಲಿ ಬಂದದ್ದು. ಆದರೆ ಆ ರಾಜಮನೆತನದ ಹೆಸರು ಆ ಕುಳಕ್ಕೆ ಇರಲಿಲ್ಲ. ಆದರೆ ಆ ರಾಜ ಬೆತ್ಲೆಹೇಮ್ನಲ್ಲಿ ಹುಟ್ಟಿದ್ದು. ಹಾಗೆ ಪ್ರಭು ಯೇಸು ಹುಟ್ಟುವ ಸಂದರ್ಭದಲ್ಲಿ ಅವರು ನಜರೇತ್ ಊರು ಆದರೂ ಅವರು ಆ ಸಂದರ್ಭದಲ್ಲಿ ಜನಗಣತಿಗೋಸ್ಕರ ಬೆತ್ಲೆಹೇಮಿಗೆ ಬರಬೇಕಾಗಿತ್ತು. ಅಲ್ಲೇ ಅವರು ಪ್ರಭು ಯೇಸು ಜನಿಸಿದರು. ಅವರದ್ದೇ ಮನೆ ಇರಲಿಲ್ಲ, ಯಾರ್ದೋ ಮನೆ ಆ ಸಂದರ್ಭದಲ್ಲಿ ಸಿಕ್ಕಿತು. ಮನೆಯಲ್ಲಿ ಜಾಗ ಸಿಕ್ಕಲಿಲ್ಲ, ದನದ ಕೊಟ್ಟಿಗೆಯಲ್ಲಿ ಜಾಗ ಸಿಕ್ಕಿತು. ಅದಕ್ಕೋಸ್ಕರನೇ ಈ ಕ್ರಿಸ್ಮಸ್ ಆಚರಣೆ ಅಂತ ಅದರ ಒಳಗಡೆ ನಾವು ನೋಡುವಾಗ ಅಲ್ಲಿ ದನ ಕರುಗಳು ಮತ್ತು ಅಲ್ಲಿ ರೈತರು, ಅಲ್ಲಿ ಈ ಕುರಿ ಮೇಯಿಸುವವರು ಅವರೆಲ್ಲ ಇರ್ತಾರೆ. ಯಾಕಂತ ಹೇಳಿದರೆ ಅವರ ಮಧ್ಯೆ ಯೇಸು ಪುಟ್ಟ ಬಾಲನಾಗಿ ಜನಿಸಿದ್ದಾಗಿದೆ. ಮತ್ತು ಬೆಳೆಯುತ್ತಾ ಬರುವಾಗ ಕೂಡ ಪ್ರಭು ಯೇಸು ಏನು ಶ್ರೀಮಂತಿಕೆಯಲ್ಲಿ ಬೆಳೆಯಲಿಲ್ಲ, ಏನು ನಾವು ಪ್ರಾಪಂಚಿಕ ವಿಚಾರದಲ್ಲಿ ನಾವು ಶ್ರೀಮಂತಿಕೆಯನ್ನು ನೋಡ್ತೇವೆ ಅಂಥ ವಿಚಾರದಲ್ಲಿ ಇರಲಿಲ್ಲ. ಅವರ ಈ ತಂದೆ ಜೋಸೆಫರು ಅವರು ಈ ಆಚಾರಿ ಕೆಲಸವನ್ನು ಮಾಡ್ತಿದ್ರು. ಅವರ ಅಮ್ಮ ಏನು ಹೊಲಿಯುವುದ ಕೆಲಸವನ್ನು ಮಾಡ್ತಿದ್ರು. ನಿಜವಾದ ಯೇಸುವಿನ ಅಮ್ಮ ಅಪ್ಪ ಅವರ ಅಲ್ಲ, ನಿಜವಾದ ಅಪ್ಪ ದೇವರು. ಅದಕ್ಕೋಸ್ಕರನೇ ಯೇಸುವೆ ಕರೆಯುವಾಗ ದೇವರನ್ನು ಅಪ್ಪ ಅಂತ ಕರೀತಿದ್ರು, ಬಪ್ಪ ಅಂತ ಕರೀತಿದ್ರು. ಯಾಕಂತ ಹೇಳಿದರೆ ಅವರಿಂದ ಮನುಷ್ಯರಾಗಿ ಬಂದವರು. ಆದರೆ ಈ ಜೋಸೆಫ್ ಮೇರಿ ಅವರು ಯಾರು? ಅವರು ದೇವರಿಗೆ ಇಷ್ಟಪಟ್ಟವರು.
ಪಾಪದ ಕಳಂಕವಿಲ್ಲದೆ ಜನಿಸಿದವರು, ಮತ್ತು ಅದರ ನಂತರ ಜನಿಸಿದ ನಂತರ ಕೂಡ ಏನು ಪಾಪವಿಲ್ಲದೆ ಬದುಕಿ ಒಂದು ಆದರ್ಶ ಜೀವನದಲ್ಲಿ ಇದ್ದವರು ಈ ಜೋಸೆಫ್ ಮತ್ತು ಮೇರಿ, ಮರಿಯಳ ಗರ್ಭದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದಾಗಿದೆ. ಅದಕ್ಕೋಸ್ಕರ ಅದರ ನಂತರವೂ ಕೂಡ ಯೇಸುವಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದಕ್ಕೋಸ್ಕರ ಅವರ ಸಹಕಾರ ತುಂಬ ಅಗತ್ಯವಾಗಿತ್ತು. ಆದರೆ ಪ್ರಭು ಯೇಸು ಜನಿಸಿದ್ದು ಮಾನವ ಸಂಬಂಧದಿಂದ ಅಲ್ಲ ಅಂತ ನಮಗೆ ಪವಿತ್ರ ಬೈಬಲ್ ಗ್ರಂಥ ಹೇಳ್ತದೆ. ಅವರು ದೇವರ ಶಕ್ತಿಯಿಂದ, ನಾವು ಪವಿತ್ರ ಆತ್ಮರಿಂದ ಕರೆಯುತ್ತೇವೆ, ದೇವರ ಶಕ್ತಿಯಿಂದ ಪ್ರಭು ಯೇಸು ಮರಿಯರ ಉದರದಲ್ಲಿ ಗರ್ಭಧರಿಸಿದ್ದಾಗಿದೆ. ಮತ್ತು ಜಗತ್ತಿನಲ್ಲಿ ಒಂದು ತಂದೆ ಒಂದು ತಾಯಿ ಅಂತ ಬೇಕು, ಹಾಗೆ ಆ ಥರ ಈ ಕುಟುಂಬದಲ್ಲಿ ಜನಿಸಿ ಅವರು ಬೆಳೆದಿದ್ದಾಗಿದೆ. ಅದಕ್ಕೋಸ್ಕರ ನಾವು ಅವರಿಗೆ ಕನ್ಯಾ ಮರಿಯಮ್ ಅಂತ ಹೇಳಿ, ಅವರು ಅದರ ನಂತರ ಅವರು ಕನ್ಯೆಯಾಗಿಯೇ ಉಳಿದರು, ಆದರೆ ಅವರು ಒಂದು ಈ ಮಗುವಿಗೆ ಜನ್ಮ ಕೊಟ್ಟದ್ದಾಗಿದೆ. ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಈ ಆಚರಣೆ ಸಂದರ್ಭದ ನಾವು ಮನಸ್ಸಿನಲ್ಲಿಡಬೇಕು, ದೇವರು ಮನುಷ್ಯರಾಗಿ ಬಂದದ್ದು ಎಲ್ಲ ಜನರಿಗೋಸ್ಕರ, ಶ್ರೀಮಂತರಿಗೂ ಬಡವರಿಗೂ ಇದಕ್ಕೋಸ್ಕರ. ಇದನ್ನು ನಾವು ನೆನಪಿನಲ್ಲಿ ಇಟ್ಟರೆ ನಾವು ಆಚರಿಸುವ ಕ್ರಿಸ್ಮಸ್ ವಿಧಾನವೇ ಖಂಡಿತವಾಗಿ ಬೇರೆ ಆದೀತು. ಯೇಸು ಈ ಲೋಕದಲ್ಲಿ ಬದುಕುವಾಗ ಎಲ್ಲರ ಜೊತೆ ಬೆರೆತರು. ಜನಿಸುವಾಗ ಬಡವರ ಜೊತೆ, ಬೆಳೆದು ಬರುತ್ತಾ ಇರುವಾಗ ಕೆಲಸದವರ ಜೊತೆ, ಮನೆಯಲ್ಲೂ ಕೂಡ ಈ ಪುಟ್ಟ ಕೆಲಸಗಳು ನಡೀತಿದ್ದು, ಬೆಳೆಯುತ್ತಾ ಬರುವಾಗ ಊರಲ್ಲಿ ಎಲ್ಲರ ಜೊತೆ, ಅವರು ಯುವಜನರ ಜೊತೆಯನ್ನು ಎಲ್ಲರ ಜೊತೆಯೂ ಬೆರೆಯುತ್ತಿದ್ದರು. ಮತ್ತು ಅವರ ಜೀವನದ ಕೊನೆಯ ಆ 3 ವರ್ಷದ ಹಂತಗಳಲ್ಲಿ ಅವರು ಸುತ್ತಮುತ್ತ ಎಲ್ಲ ಕಡೆ ಹೋದರು. ಸ್ವರ್ಗ ಸಾಮ್ರಾಜ್ಯದಲ್ಲಿ ಏನು ಬೇಕಾಗಿದೆ, ಏನು ನಡೀತದೆ, ದೇವರಿಗೆ ಯಾವ ಥರದ ಜೀವನ ಮೆಚ್ಚುಗೆ ಆಗ್ತದೆ, ಇದನ್ನೆಲ್ಲ ಕಲಿಸಿಕೊಟ್ರು. ಆ ಕಾಲದಲ್ಲಿ ಏನು ಈ ಧರ್ಮಾಂಧತೆ, ಏನು ಮೂಲಭೂತವಾದಿಗಳು, ಧರ್ಮ ಅಥವಾ ಥರ ಮುಖಂಡರು ಇದೇ ಥರ ಬದುಕಬೇಕು, ತುಂಬ ಈ ನಿಯಮಗಳನ್ನು ಅವರು ಓದಬೇಕು, ಧ್ಯಾನ ಮಾಡಬೇಕು ಅಂತ ದೇವರಿಗೆ ಸಮರ್ಪಿಸಲ್ಪಟ್ಟವರು ಹೊರಗಿನ ಬೇರೆ ಕೆಲಸ ಮಾಡುವಂತಿಲ್ಲ, ಅಥವಾ ಸಾಬತ್ ದಿನದಂದು ಕೆಲಸ ಮಾಡುವಂತಿಲ್ಲ. ಹೀಗೆ ಒಂದು ಧಾರ್ಮಿಕ ವಿಷಯವಾಗಿ ತುಂಬ ಸೀಮಿತ ಆಗಿರುವುದು. ಆದರೆ ಪ್ರಭು ಯೇಸು ಇದರಿಂದ ಹೊರಗೆ ಬರ್ತಾರೆ. ಮಾನವತೆ ಬಲು ಮುಖ್ಯ. ನಾವು ಇನ್ನೊಬ್ಬ ಮಾನವರಿಗೆ ಮಾನವರಾಗಿ ಬದುಕಬೇಕು. ಅದಕ್ಕೆ ಯಾವ ದಿನಾನೂ ಅಡ್ಡ ಬರಬಾರ್ದು, ಯಾವ ನಮ್ಮ ರೂಲ್ಸ್ ರೆಗ್ಯುಲೇಷನ್ ಕೂಡ ಅಡ್ಡ ಬರಬಾರ್ದು. ಯಾಕಂತ ಹೇಳಿದರೆ ಎಲ್ಲ ನಿಯಮಗಳಿಗೆ, ಉಪದೇಶಗಳಿಗೆ ಶ್ರೇಷ್ಠವಾದುದು ದೇವರ ಪ್ರೀತಿ ಮತ್ತು ಪರರ ಪ್ರೀತಿ. ಅದನ್ನು ಹೇಗೆ ಮಾಡಬೇಕು? ನಿನ್ನ ಸಂಪೂರ್ಣ ಹೃದಯದಲ್ಲೂ, ಸಂಪೂರ್ಣ ಆತ್ಮದಲ್ಲೂ, ಸಂಪೂರ್ಣ ಶಕ್ತಿಯಲ್ಲೂ, ಸಂಪೂರ್ಣ ಮನಸ್ಸಿನಲ್ಲೂ ಮಾಡಬೇಕು. ಅದು ದೇವರ ಪ್ರೀತಿ ಮತ್ತು ಪರರ ಪ್ರೀತಿ. ಈ ಒಂದು ವಿಷಯ ಇಲ್ಲದಿದ್ದರೆ ನೀವು ಪಾಲಿಸುವ ಬೇರೆ ಎಲ್ಲ ನಿಯಮಗಳು ಅರ್ಥಹೀನವಾಗಿರುತ್ತವೆ. ಇದು ಯೇಸು ಬೋಧಿಸಿದಾಗಿದೆ. ಇಂಥ ನಾವು ಮಾನವರ ಜೊತೆ ಮಾನವರಾಗಿ ಬದುಕುವಾಗ ಈ ವಿಷಯ ತುಂಬ ಮುಖ್ಯ. ಯೇಸು 33 ವರ್ಷ ತನಕ ಈ ಲೋಕದಲ್ಲಿ ಬಾಳಿದ್ರು. ನಂತರ ಅವರು ಒಂದು ಹೇಗೆ ಕ್ರೂರತನದ ಮರಣಕ್ಕೆ ಅವರು ಒಳಪಡ್ತಾರೆ. ಅನ್ಯಾಯವಾಗಿ ಅವರನ್ನು ಶಿಲುಬೆಗೆ ಇಳಿಸೋದು ಅಂತ ಹೇಳಿದರೆ, ಆ ಕಾಲದಲ್ಲಿ ನಮ್ಮ ಊರಲ್ಲಿ ಹೇಗೆ ಪಾಶಿ ಶಿಕ್ಷೆ ಇದೆ, ಆ ಕಾಲದಲ್ಲಿ ಶಿಲುಬೆಗೆ ಏರಿಸಿ ಅಲ್ಲಿ ಕೊಂದು ಹಾಕುವುದಾಗಿದೆ. ಅದಕ್ಕೋಸ್ಕರ ಯೇಸುವಿನಂಥ ವ್ಯಕ್ತಿಗಳು ಇಲ್ಲಿ ಇದ್ದರೆ ನಮಗೆ ನಮ್ಮ ಆಡಳಿತ ನಡೆಸಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಅವರನ್ನು ಇಲ್ಲಿಂದ ನಾಶ ಮಾಡಿ ಬಿಡುವಂತ. ಆದರೆ ಅಷ್ಟರಲ್ಲಿ ಪ್ರಭು ಯೇಸು ಏನು ಕಲಿಸಲಿಕ್ಕೆ ಬೇಕು, ಅವರ ಸಾಮ್ರಾಜ್ಯದಲ್ಲಿ ಯಾರೆಲ್ಲ ಇರಬಹುದು, ಇದನ್ನು ಬೋಧಿಸಿ ಆಗಿದೆ. ಯೇಸುವಿನ ನಂತರ ಅವರನ್ನು ನಂಬಿದವರು, ಅವರನ್ನು ಹಿಂಬಾಲಿಸುವವರು ಅವರಂತೆ ನಡೆಯಬೇಕಂತ ಯೇಸು ಹೇಳಿದ್ದು. ಹಾಗೆ ನಡೆದರೆ ಮಾತ್ರ ನಾವು ದೇವರ ಪ್ರೀತಿಗೆ ಪಾತ್ರ ಆಗ್ತೇವೆ. ಪ್ರತಿಯೊಬ್ಬ ಕ್ರೈಸ್ತ ಅಂತ ಹೇಳಿದರೆ ಕ್ರಿಸ್ತನನ್ನು, ಯೇಸುವನ್ನು ಹಿಂಬಾಲಿಸುವವನು. ಹೀಗೆ ಹಿಂಬಾಲಿಸುವವನು ಯೇಸುವಂತೆ ಮಾಡಬೇಕು. ಅದಕ್ಕೋಸ್ಕರನೇ ನಾವು ನೋಡ್ತೇವೆ ಜಗತ್ತಿನಲ್ಲಿ ನಿಜವಾದ ಯೇಸುವಿನ ಹಿಂಬಾಲಕರು ಮಾನವರ ಪ್ರೀತಿ ಮಾಡ್ತಾರೆ. ನಮಗೆ ಯಾರು ಸಹಾಯ ಮಾಡ್ತಾರೆ ಅವರಿಗೆ ಪ್ರೀತಿ ಮಾಡೋದು ತುಂಬ ಸುಲಭ. ಅದೊಂದು ಥರದ ನೀವು ಕೊಡ್ತೀರಿ, ಅದಕ್ಕೆ ಪ್ರತಿಫಲವಾಗಿ ನಾವು ಕೊಡ್ತೇವೆ, ಸ್ವಲ್ಪ ಜಾಸ್ತಿ ಅಥವಾ ಸ್ವಲ್ಪ ಕಡಿಮೆ. ಈ ಪ್ರಭು ಯೇಸು ಹೇಳಿದ್ರು ಅಂಥದ್ದನ್ನು ಯಾರೂ ಮಾಡ್ತಾರೆ. ಆದರೆ ನಿನ್ನ ವಿರೋಧಿಗಳನ್ನು ಪ್ರೀತಿಸು, ನಿನ್ನ ಶತ್ರುಗಳನ್ನು ಪ್ರೀತಿಸು, ಯಾರಿಗೆ ಬಿಟ್ಟು ಹಾಕಲಾಗಿರದೆ, ಯಾರ ಬಗ್ಗೆ ಯಾರು ಎನಿಸಿದಿಲ್ಲ. ಆ ಕಾಲದಲ್ಲಿ ಈ ವಿಧವೆಯರು, ಈ ಮಕ್ಕಳು, ಅವರೆಲ್ಲ ಹೆಸರಿಗೆ ಗಣನೆಗೆ ಇರಲಿಲ್ಲ. ಅಂಥವರಿಗೆ ಪ್ರೀತಿ ಮಾಡು, ಅಂಥವ್ರನ್ನ ಅಪ್ಪಿಕೊಂಡು ಈ ಮಗುವಿನಂತೆ ಆಗು. ಯಾಕಂತ ಹೇಳಿದರೆ ದೇವರು ಅವರಂತೆ, ಯಾಕಂತ ಪ್ರತಿ ಮನುಷ್ಯ ರಚಿಸುವಾಗ ಅವರು ದೇವರ ಆಕಾರದಲ್ಲಿ, ಸ್ವರೂಪದಲ್ಲಿ ಈ ಲೋಕಕ್ಕೆ ಬರುತ್ತದೆ. ಮತ್ತೆ ಏನು ಅವರ ಜೀವನದಲ್ಲಿ ಕೆಟ್ಟತನ ನಡೆದಿದೆ ಅದು ಮನುಷ್ಯರು ಹೇಳಿಕೊಟ್ಟದ್ದು. ಅದಕ್ಕೋಸ್ಕರ ಚಿಕ್ಕ ಮಗುವಿನಲ್ಲಿ ಕಪಟ ಇರುವುದಿಲ್ಲ. ಅದಕ್ಕೋಸ್ಕರ ಹಿರಿಯರಿಗೂ ಯೇಸು ಹೇಳಿದರು, ನೀವು ಮಕ್ಕಳನ್ನು ದ್ವೇಷಿಸುವುದು ಅಲ್ಲ, ನೀವು ಈ ಮಕ್ಕಳಂತೆ ಆಗಬೇಕು.
ನಿರ್ಮಲ ಮನಸ್ಸಿನವರಾಗಬೇಕು. ಆ ಮನಸ್ಸಿನಿಂದ ಪರರನ್ನು ಪ್ರೀತಿಸಿದರೆ ಆ ಪ್ರೀತಿ ದೇವರಿಗೆ ಸಲ್ತದೆ ಅಂತ ಯೇಸು ಸ್ವಾಮಿ ಹೇಳಿದರು. ಅದಕ್ಕೋಸ್ಕರ ಈ ಪ್ರೀತಿಯ ಸಂದೇಶ ಪ್ರತಿ ಕ್ರಿಸ್ಮಸ್ನಲ್ಲಿ ನಾವು ಆಚರಿಸಬೇಕು. ಈ ಕ್ರಿಸ್ಮಸ್ ಹಬ್ಬದ ಒಂದು ಫಲವಾಗಿ ಜೀವನವಿಡೀ ನಾವು ಆಚರಿಸಬೇಕು. ಇದು ಯಾರೂ ಆಚರಿಸಬಹುದು. ಯಾರು ಆಚರಿಸ್ತಾರೆ ಅವರು ಯೇಸುವಿನ ಹಿಂಬಾಲಕಲಾಗ್ತಾರೆ ಅಂತ ಹೇಳಿದರೆ ಕ್ರೈಸ್ತನರು ಆಗುವುದಂತ ಅಲ್ಲ. ಯೇಸುವಿನೆಂಬ ಈ ಒಳ್ಳೆಯ ದಾರಿಯನ್ನು ನಾವು ಅನುಸರಿಸುವುದು. ಅದಕ್ಕೋಸ್ಕರ ಈ ಕ್ರಿಸ್ಮಸ್ ಹಬ್ಬ ತುಂಬ ಪ್ರೇರಣೆಯಾಗಿದೆ. ಇವತ್ತೇನು ನಾವು ಟೋಪಿ ಹಾಕ್ತೇವೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ, ಅಲ್ಲಿ ಇಲ್ಲಿ ನೀವು ಎಲ್ಲ ಕಡೆ ನೋಡ್ತೀರಿ, ಅಂಗಡಿ ಮುಗ್ಗಟ್ಟುಗಳಲ್ಲೆಲ್ಲ ಸಾಂತಾಕ್ಲೋಸ್ ನೋಡ್ತೀರಿ. ಸಾಂತಾಕ್ಲೋಸ್ ಅಂತ ಹೇಳಿದರೆ ಯಾರು? ಅದು ಪ್ರಭು ಯೇಸು ಅಲ್ಲ. ತುಂಬ ಮಂದಿ ಎನಿಸುವುದು ಪ್ರಭು ಯೇಸು ಈ ಥರ ಆಗಿರಬೇಕು ಅಂತ. ಖಂಡಿತವಾಗಿ ಸಂತಾಕ್ಲೋಸ್ ಪ್ರಭು ಯೇಸು ಅಲ್ಲ. ಸಂತಾಕ್ಲೋಸ್ ಯಾರು? ಮತ್ತೆ ಸಂತಾಕ್ಲೋಸ್ ಅಂತ ಹೇಳಿದರೆ ಸೈಂಟ್ ನಿಕೋಲಸ್. ನಮ್ಮಲ್ಲಿ ಸಂತರಿದ್ದಾರೆ, ಯಾರು ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಸಾರಿದ್ದಾರೆ ಅವರಿಗೆ ಸಂತ ಪದವಿಗೆ ಧರ್ಮಸಭೆ ನಮ್ಮ ಚರ್ಚ್ ಏರಿಸ್ತದೆ. ವಿಶೇಷ ಪ್ರಾರ್ಥನೆ ಮೂಲಕ ಅವರಿಂದ ಆಗುವ ಈ ಪವಾಡಗಳೆಲ್ಲ ಮನನಗಂಡು ಒಂದು ವಿಶೇಷವಾದ ಸಿದ್ಧತೆ ಎಲ್ಲ ಮಾಡಿದ ನಂತರ ಪ್ರೂವ್ ಆದ ನಂತರ ಅವರನ್ನು ಸಂತ ಪದವಿಗೆ ಏರಿಸೋದು. ಸೈಂಟ್ ಆಂಟನಿ ಅಂತವರೊಬ್ಬರು ನಮ್ಮ ಚರ್ಚಿನ ಪಾಲಕರು. ಹಾಗೆಯೇ ಸೈಂಟ್ ನಿಕೋಲಸ್ ಅವರೊಬ್ಬರು ಬಿಷಪ್ ಆಗಿದ್ದರು. ಬಿಷಪ್ ಹೆಚ್ಚಾಗಿ ಕೆಂಪು ಟೋಪಿ ಧರಿಸ್ತಿದ್ದರು. ಅವರು ಏನು ಮಾಡ್ತಿದ್ರು, ಆ ಕಾಲದಲ್ಲಿ ಪ್ರಭು ಯೇಸುವಿನ ಹಿಂಬಾಲಕರಾಗಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಬಡಬಗ್ಗರಿಗೆ ವಿಶೇಷ ಸಹಾಯವನ್ನು ಅವರು ಮಾಡ್ತಿದ್ರು. ಪ್ರತ್ಯೇಕವಾಗಿ ಆ ಕಾಲದಲ್ಲಿ ಈ ಮದುವೆಯ ವಿಚಾರ ಬರುವಾಗ ಹೆಣ್ಣುಮಕ್ಕಳಿಗೆ ತುಂಬ ಕಷ್ಟವಾಗ್ತಿತ್ತು. ಏನು ಅದು ಕಷ್ಟದ ವಿಚಾರ, ಹಣ ಇಲ್ಲ, ಅದು ಅಲ್ಲಿ ಕೊಡುವಂಥದ್ದು ಕೊಡಬೇಕು. ಹೀಗಿರುವಾಗ ಗುಟ್ಟಿನಿಂದ ಹೋಗಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಅಂಥ ಮನೆಗೆ ಹೋಗಿ ಸಹಾಯ ಮಾಡುವುದು, ಹಣವನ್ನು ಕೊಡುವುದು ಅಥವಾ ಬಂಗಾರವನ್ನು ಕೊಡುವುದು, ಮತ್ತು ಮಕ್ಕಳಿಗೆ ಬಹುಮಾನಗಳನ್ನು ಕೊಡುವುದು. ಇಂಥದ್ದು ಏನೂ ಶಬ್ದ ಮಾಡಿದೆ ಯಾರಿಗೂ ತಿಳಿಯದಂತೆ ಮಕ್ಕಳಿಗೆ ಸಹಾಯ ಮಾಡುವಾಗ ಪ್ರತ್ಯೇಕವಾಗಿ ರಾತ್ರಿ ಹೊತ್ತು ಹೋಗಿ ಕಾಣಿಕೆಗಳನ್ನು ಇಟ್ಟುಕೊಂಡು ಹೋಗುವುದು. ಇಂಥದ್ದೆಲ್ಲ ಈ ನಿಕೋಲಸ್, ಸೈಂಟ್ ನಿಕೋಲಸ್, ಅದು ಪರೋಕಿನ ಭಾಷೆಯಲ್ಲಿ ಸಂತ ಅಂತ ಹೇಳ್ತಾರೆ. ಸೈಂಟಿಗೆ ಸಂತ ನಿಕೋಲಸ್ ಮಾಡ್ತಿದ್ರು. ಅವರಂತೆ ಅವರ ನಂತರ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕೋಸ್ಕರ ಅವರ ಹಾಗೆ ಕೆಂಪು ಡ್ರೆಸ್ ಹೋಗುವುದು ಅದು ಪ್ರಭು ಯೇಸು ಅಲ್ಲ. ಆದರೆ ಪ್ರಭು ಯೇಸುವಿನಿಂದ ಪ್ರೇರೇಪಿಸಲ್ಪಟ್ಟವರು ಈ ಥರ ಮಾಡಿದರು. ಮತ್ತು ತುಂಬ ವಿಧಗಳಲ್ಲಿ ಇನ್ನೂ ಹಲವರು ಯಾವ ಥರ ನಾವು ಕ್ರಿಸ್ಮಸ್ ಆಚರಿಸ್ಬೋದು ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಮನುಷ್ಯರಾಗಿ ಬಾಳುವಾಗ ಇವತ್ತು ಏನು ಇಲ್ಲಿ ನಡೆಯುತ್ತದೆ, ಈ ಸಾನ್ನಿಧ್ಯದಲ್ಲಿ ಎಲ್ಲ ಧರ್ಮದವರು ಮುಖಂಡರು ಜೊತೆಗೆ ಬಂದು ಈ ವಿಶೇಷ ಚೇತನ ಮಕ್ಕಳ ಜೊತೆ ಈ ಕ್ರಿಸ್ಮಸ್ ಆಚರಿಸುವುದು, ಇದು ಕೂಡ ಒಂದು ರೀತಿ. ಈ ಪ್ರಭು ಯೇಸು ಹೇಗೆ ಎಲ್ಲರನ್ನು ಪ್ರೀತಿಸಿದ್ರು ಅದೇ ಥರ ಅದರ ಒಂದು ವಿಷಯ ಇಲ್ಲಿ ಇವತ್ತು ಆಚರಣೆ ಆಗ್ತಾವೆ ಇದೆ. ಖಂಡಿತ ನಾನು ಹೇಳಬೇಕು, ಇದು ಒಂದು ನಿಜವಾದ ಕ್ರಿಸ್ಮಸ್ಸಿನ ಒಂದು ಭಾಗ. ಅದಕ್ಕೋಸ್ಕರ ಈ ಒಂದು ತಳಹದಿಯಲ್ಲಿ ನಾನು ಇಲ್ಲಿ ಕ್ರಿಸ್ಮಸ್ ಆಚರಿಸಿರುವ ಪ್ರತಿಯೊಬ್ಬರಿಗೂ ನಾನು ಕ್ರಿಸ್ಮಸ್ ಯೇಸುವಿನ ಜನನದ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಯೇಸು ಸ್ವರ್ಗದಿಂದ ಬರುವಾಗ ಶಾಂತಿಯ ಸಂದೇಶವನ್ನು ತಂದರು, ಪ್ರೀತಿಯ ಸಂದೇಶವನ್ನು ತಂದರು, ಸಹನೆಯ ಸಂದೇಶವನ್ನು ತಂದರು, ಮತ್ತು ಕ್ಷಮೆಯ ಸಂದೇಶವನ್ನು ತಂದರು. ಅದನ್ನೆಲ್ಲ ನಾವು ಜೀವಿಸಬೇಕಂತ ಹೇಳಿದರು. ಶಿಲುಬೆಯಲ್ಲಿ ಮರಣ ಹೊಂದುವಾಗ ಕೂಡ ಅವರು ಕ್ಷಮೆಯನ್ನು ಕೊಟ್ಟಿದ್ದರು. ಇಂಥ ವಿಚಾರಗಳನ್ನು ನಾವು ಪಾಲಿಸಿದರೆ ಇನ್ನೊಬ್ಬರು ನಮ್ಮನ್ನು ನೋಡ್ತಾರೆ ಮತ್ತು ಈ ಸಮುದಾಯ, ನಮ್ಮ ಮಾನವೀಯ ಸಮುದಾಯ ಅದು ಒಳ್ಳೆಯದಾಗ್ತದೆ, ಅದು ದೇವರ ಸ್ವರೂಪಿ ಆಗ್ತದೆ. ಇದೊಂದು ನಾವು ನಡೆಸಿಕೊಂಡಲ್ಲಿ ನಾವು ಆಚರಿಸುವ ಕ್ರಿಸ್ಮಸ್ ಎಲ್ಲೋ ಅದು ಲೋಕದ ಯಾವ ಮೂಲೆಯಲ್ಲಿ ಆಚರಿಸುವ ಕ್ರಿಸ್ಮಸ್ ಅದು ಅರ್ಥಭರಿತವಾಗ್ತದೆ. ಇಂಥ ಕ್ರಿಸ್ಮಸ್ ಇವತ್ತು ಆಚರಣೆಯಾಗಲಿ ಮತ್ತು ಎಲ್ಲ ಜನರಿಗೆ, ಎಲ್ಲ ಊರಿನ ಜನರಿಗೆ ಶಾಂತಿ ಸಮೃದ್ಧಿ ಲಭಿಸಲಿ. ಮತ್ತು ಪ್ರಭು ಯೇಸು ಹೇಳಿದಾಗೆ ನಾವು ಈ ಲೋಕದಲ್ಲಿ ಸ್ವಲ್ಪ ಕಾಲ ಬದುಕುವುದು, ಯಾರಿಗೆ ಎಷ್ಟು ವರ್ಷ ಬದುಕಲಿಕ್ಕಿದೆ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಬದುಕುವಾಗ ಯೇಸು ಸ್ವಾಮಿ ಹೇಳಿದ್ದಾರೆ, ಪರರು ನಿಮ್ಮನ್ನು ಏನು ಮಾಡಬೇಕೆಂದು ನೀವು ಭಾವಿಸುತ್ತೀರೋ. ಯಾರು ಪರರು? ನಮ್ಮ ತಂದೆ ತಾಯಿಯರು, ನಮ್ಮ ಜೊತೆ ಇರುವ ಮಕ್ಕಳು, ನಮ್ಮ ನೆರೆಕರೆಯವರು ಅಥವಾ ಅಧಿಕಾರದಲ್ಲಿ ಇರುವವರು. ಅವರು ನನಗೆ ಏನು ಮಾಡಬೇಕು, ನನ್ನ ಫ್ರೆಂಡ್ ನನಗೆ ಏನು ಮಾಡಬೇಕು, ನನ್ನ ಅಂಕಲ್ಸ್ ನನಗೆ ಏನು ಮಾಡಬೇಕು, ನನ್ನ ಸಂಬಂಧಿಕರು ನನಗೆ ಏನು ಮಾಡಬೇಕು, ಅದನ್ನು ನೀವು ಬಯಸ್ತೀರೋ ಅದನ್ನು ನೀವು ಅವರಿಗೆ ಮಾಡಿ. ನಿಮಗೆ ಊಟ ಬೇಕು, ನಿಮಗೆ ಸಹಾಯ ಬೇಕು, ನಿಮಗೆ ಹೊಗಳಬೇಕು, ಏನೆಲ್ಲ ಇದೆ, ನಿಮ್ಮನ್ನು ಶ್ರಮಿಸಬೇಕು, ನಿಮ್ಮ ಹೆಸರ ಬಗ್ಗೆ ಒಳ್ಳೇದು ಮಾತಾಡಬೇಕು, ಏನು ನೀವು ಆಶೆ ಪಡಿತೀರಿ ಅದನ್ನು ಪರರಿಗೆ ಮಾಡಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಆ ವಿಷಯವನ್ನು ನಾವು ಎಲ್ಲ ಮನುಷ್ಯರು ಇವತ್ತು ಪಾಲಿಸಿದರೆ ಖಂಡಿತವಾಗಿ ಎಲ್ಲೂ ಜಗಳ ಇರಲಿಕ್ಕಿಲ್ಲ, ಎಲ್ಲೂ ಅನಾವಶ್ಯಕ ಕಾಂಪಿಟೇಷನ್ ಸ್ಪರ್ಧೆ ಇರಲಿಕ್ಕಿಲ್ಲ. ಬದಲಾಗಿ ಎಲ್ಲರೂ ಹಂಚಿ ತಿನ್ನುವ ಒಂದು ಪರಿಸ್ಥಿತಿ ಲೋಕದಲ್ಲಿ ಬರುವ ಸಾಧ್ಯತೆ ಇದೆ. ಈ ವರ್ಷದ ಕ್ರಿಸ್ಮಸ್ ಇಂಥ ವಿಚಾರವನ್ನು ನಡೆಸಲಿಕ್ಕೆ ನಮಗೆ ಪ್ರೇರಣೆಯಾಗಲಿ. ಪ್ರಭು ಯೇಸು ಒಂದು ಪುಟ್ಟ ಶಿಶು ರೂಪದಲ್ಲಿ ಬಂದವರು ನಮ್ಮೆಲ್ಲನ್ನು ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ಸಾನ್ನಿಧ್ಯದಲ್ಲಿ ಕಲಿಯುವ ಮಕ್ಕಳೇ ಮತ್ತು ಅವರನ್ನು ಕರೆದುಕೊಂಡು ಬರುವಂಥ ಪೋಷಕರೇ ಮತ್ತು ಅವರನ್ನು ನೋಡಿಕೊಳ್ಳುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಪ್ರಭು ಯೇಸು ಎಲ್ಲರಿಗೊಂದು ಭರವಸೆಯಾಗಿದ್ದರು. ಈ ಮಕ್ಕಳಿಗೂ ಕೂಡ ಅವರ ಭರವಸೆ ಆಗಿದ್ದಾರೆ.
ಒಂದು ವೇಳೆ ಈ ಥರದ ಏನು ಸಹಾಯ ಮಾಡುವ ವಿಚಾರ, ಕನಿಕರ ತೋರುವ ವಿಚಾರವನ್ನು ಸರಿ ಇದ್ದವರು ಪಾಲಿಸದಿಲ್ಲದಿರುತ್ತಿದ್ದರೆ ಅವರಿಗೆ ಭರವಸೆ ಇತ್ತಾ? ಇಲ್ಲ. ಖಂಡಿತವಾಗಿ ಇದೊಂದು ದೇವರ ಆಶೀರ್ವಾದ. ಯಾರೆಲ್ಲ ನಾವು ಇಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೇವೆ, ಇವರ ಬಗ್ಗೆ ಮಾತಾಡ್ತೇವೆ, ಅದೊಂದು ದೇವರ ನಮಗೆ ಅನುಗ್ರಹ ಸಹಾಯ ಮಾಡಲಿಕ್ಕೆ. ಇನ್ನೊಬ್ಬರಿಗೆ ಸಹಾಯ ಮಾಡಿದವರಿಗೆ ಯಾವಾಗಲೂ ಕಡಿಮೆ ಆಗುವುದಿಲ್ಲ ಅಂತ ದಾನ ನೀಡಿದ ಪ್ರತಿಯೊಬ್ಬರಿಗೂ ಒಂದೊಂದು ತಿಳಿದ ಅನುಭವದ ಮಾತಾಗಿದೆ. ಅದಕ್ಕೋಸ್ಕರ ಈ ಭರವಸೆಯಲ್ಲಿ ನಾವು ಬದುಕೋಣ. ಮತ್ತು ಮಕ್ಕಳೇ, ನಿಮಗೆ ಪ್ರಭು ಯೇಸು ಈ ಭರವಸೆಯನ್ನು ತಂದಿದ್ದಾರೆ. ನಿಮ್ಮನ್ನು ದೇವರು ಬಿಟ್ಟು ಹಾಕಲಿಲ್ಲ. ದೇವರು ನೋಡ್ತಾರೆ. ಡೈರೆಕ್ಟಾಗಿ ದೇವರು ಇಲ್ಲಿ ಮುಂದೆ ಬಂದು ನಿಮಗೆ ಕಾಣುವುದಿಲ್ಲ. ಆದರೆ ದೇವರು ಯಾರೆಲ್ಲ ಇಲ್ಲಿ ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮ ಸೇವೆ ಮಾಡ್ತಾರೆ, ನಿಮಗೆ ಊಟ ಕೊಡಿಸ್ತಾರೆ, ನಿಮಗೆ ಬಟ್ಟೆ ಹಾಕಿಸ್ತಾರೆ, ಮತ್ತು ನಿಮ್ಮ ಖರ್ಚಿಗೆ ಬೇಕಾದದನ್ನು ಎಲ್ಲ ಕಡೆಯಿಂದ ತಂದು ಒಂದುಗೂಡಿಸಿ ನಿಮಗೆ ಸಹಾಯ ಮಾಡ್ತಾರೆ, ನೀವು ಸಂತೋಷವಾಗಿರಬೇಕು ಅಂತ ನೋಡಿಕೊಳ್ತಾರೆ. ಈ ಮೂಲಕ ದೇವರು ನಿಮ್ಮನ್ನು ಹರಸ್ತಾರೆ. ಇದು ಒಂದು ಭರವಸೆಯ ಹಬ್ಬವಾಗಿದೆ. ಈ ಭರವಸೆಯಿಂದ ನೀವು ಬದುಕೊಳ್ಳಿ. ಮತ್ತು ದೇವರ ಇಚ್ಛೆ ಆದರೆ ನೀವು ಆರೋಗ್ಯಕರವಾಗಿ ಎಲ್ಲರಂತೆ ಬದುಕಿ ದೇವರಿಗೆ ಮೆಚ್ಚುಗೆಗೊಳ್ಳುವಂತೆ ಬದುಕಿ ಜೀವನ ನಡೆಸಲು ನಿಮ್ಮಿಂದ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ನಿಮಗೂ ಎಲ್ಲರಿಗೂ ಶುಭ ಹಾರೈಸಿ, ಸಾನ್ನಿಧ್ಯ ಸಂಸ್ಥೆಗೂ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಿಮಗೆ ದೇವರ ಆಶೀರ್ವಾದ. ಕ್ರಿಸ್ಮಸ್ ಸಂದೇಶದ ಮುಖೇನ ಆಶೀರ್ವಚನವನ್ನು ನೀಡಿದ ವಂದನೀಯ ಧರ್ಮಗುರುಗಳು ಅಬೆಲ್ ಲೋಬೋ, ಸಂತ ಆಂಥೋನಿ ಚರ್ಚ್ ಉಜಿರೆ ಇವರಿಗೆ ವಂದನೆಗಳು. ಕ್ರಿಸ್ಮಸ್ನ ಪ್ರಾಮುಖ್ಯತೆ ಈಗ ಕೇಕ್ ಕತ್ತರಿಸುವ ಮೂಲಕ ಇನ್ನಷ್ಟು ಈ ಸಂತಸವನ್ನು ಇಮ್ಮಡಿಗೊಳಿಸಬೇಕು. ವೇದಿಕೆಯಲ್ಲಿರುವಂತಹ ಧರ್ಮಗುರುಗಳು ಜೊತೆಗೆ ಅತಿಥಿ ಅಭ್ಯಾಗತರು ಜೊತೆಯಾಗಬೇಕಾಗಿ ವಿನಂತಿ. ಬಂಧುಗಳೇ, ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮತ್ತು ಮಕ್ಕಳು ಮಾಡುವ ಚಟುವಟಿಕೆಗಳನ್ನು ಸಮಾಜಕ್ಕೆ ತಿಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿರುವವರು ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು. ಇವರ ಕಾರ್ಯವನ್ನು ಸ್ಮರಿಸುತ್ತಾ ಇವರಿಗೆ ಕ್ರಿಸ್ಮಸ್ ಉಡುಗೊರೆಯನ್ನು ನೀಡಲಿದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರು ಬಂದು ಕ್ರಿಸ್ಮಸ್ ಉಡುಗೊರೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ಈ ಕ್ರಿಸ್ಮಸ್ ಉಡುಗೊರೆಯನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಕೊಡಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲ ಮಾಧ್ಯಮದವರು. ಜೆರಾಲ್ಡ್ ಪಿಂಟೋ ಅವರು, ತಂತ್ರಿ ಅವರು, ಹಾಗೆ ಸುದ್ದಿ ಉದಯದ ಸಂತೋಷ್ ಕೋಟ್ಯಾನ್, ಸುದ್ದಿ ಉದಯದ ಕುಲಾಲ್ರವರು ಈ ಒಂದು ನಮ್ಮ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸಬೇಕು. ನಮ್ಮ ಮಕ್ಕಳನ್ನು ಮುಖ್ಯವಾಹಿನಿಗೆ ಕರೆತರುವ ನಮ್ಮ ಶ್ರಮದಲ್ಲಿ ನಿಮ್ಮ ಸಹಕಾರ ಕೊಡ್ತಾ ಬಂದಿದ್ದೀರಾ. ಈ ಒಂದು ಸಹಕಾರ ಮುಂದೆ ಇರಲಿ ಅಂತ ನಮ್ಮ ಆಸೆ. ಸದಾ ಈ ಒಂದು ಭರವಸೆಯನ್ನು ನಿಮ್ಮಲ್ಲಿ ಆಶಿಸುತ್ತಾ ಈ ಒಂದು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಿದಕ್ಕೋಸ್ಕರ ಧನ್ಯವಾದಗಳು. ಅದೇ ರೀತಿ ಇದನ್ನು ದೃಶ್ಯ ಮಾಧ್ಯಮದಲ್ಲಿ ಸುಂದರವಾಗಿ ಸೆರೆ ಹಿಡಿತಾ ಇದ್ದಾರೆ U+ನವರು. ಅವರು ಬಂದು ಒಂದು ಈ ನಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಪಪ್ಪು ಸೌಂಡ್ಸ್ನ ಮಾಲಕರು ಅವರು ಬರಲಿಲ್ಲ, ಅವರ ಸಿಬ್ಬಂದಿ ಅವರಿದ್ದಾರೆ, ಅವರು ಬಂದು ಅವರು ಈ ಒಂದು ಕ್ರಿಸ್ಮಸ್ ಹಬ್ಬದ ಉಡುಗೊರೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಅದರ ನಿರೂಪಣೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಸುಂದರವಾಗಿ ನಿರೂಪಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನನ್ನ ಸಹೋದರ ಮಹೇಶ್ ಕೆ ಅವರು. ಅವರನ್ನು ಸಣ್ಣ ಪರಿಚಯದ ಮುಖಾಂತರ ನಿಮಗೆ ತಿಳಿಸಿದ್ದೇನೆ. ಬಹುಶಃ ಅನೇಕರಿಗೆ ಗೊತ್ತಿದೆ, ಅವರು ತಾಯಿಯವರು ಕಳೆದ 8 ವರ್ಷಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು. ಅವರನ್ನು ನಾನು ಆಧುನಿಕ ಶ್ರವಣ ಕುಮಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯಾಕಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಡಯಾಲಿಸಿಸ್ಗೆ ತನ್ನ ತಾಯಿಯನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಯಾಲಿಸಿಸ್ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದದ್ದು. ಇತ್ತೀಚೆಗೆ ಒಂದು 10 ದಿನಗಳ ಹಿಂದೆ ಅವರು ನಮ್ಮನ್ನು ಅಗಲಿದ್ದಾರೆ. ನನ್ನ ನೆಚ್ಚಿನ ರೋಹಿಣಿಯಮ್ಮ ಇವತ್ತು ನಮ್ಮೊಂದಿಗೆಲ್ಲ. ಅವರ ಮಗ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು. ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಿವೃತ್ತ ಉಪನ್ಯಾಸಕರು ಶ್ರೀಯುತ ರಾಧಾಕೃಷ್ಣ ಸರ್ ಇವರು ಇಂದಿನ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ವಿನಂತಿ. ಅವರು ಅಲ್ಲಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಬೇರೆ ಕಾರ್ಯಕ್ರಮದ ನಿಮಿತ್ತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಸಂದೇಶವನ್ನು ನೀಡಿ ಕ್ರಿಸ್ಮಸ್ ಸಂದೇಶದ ಜೊತೆಗೆ ಆಶೀರ್ವಚನವನ್ನು ನೀಡಿದಂತಹ ವಂದನೀಯ ಧರ್ಮಗುರುಗಳು ಈಗ ತೆರಳಿಕ್ಕಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಈ ಸುಂದರ ಸಮಾರಂಭಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದವರು ಡೇಸ ಶಾಮಿಯಾನದ ಮಾಲೀಕರಾದ ಶ್ರೀಯುತ ಜರ್ಮಿ ಡೇಸರ್ ಅವರು. ಕಳೆದ 2 ವರ್ಷದಿಂದ ಉಚಿತವಾಗಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಿರುವ ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕಾಗಿ ವಿನಂತಿ. ಆತ್ಮೀಯರೇ, ಕಳೆದ 4 ವರ್ಷಗಳಿಂದ ಈ ಕ್ರಿಸ್ಮಸ್ ಅನ್ನು ಇಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೇನೆ. ಕಳೆದ 3 ವರ್ಷಗಳಿಂದ, ಈ ವರ್ಷ ಸೇರಿ 3 ವರ್ಷಗಳಿಂದ ನಾನು ಅವರಲ್ಲಿ ಕೇಳಿಕೊಂಡಾಗ ಯಾವತ್ತೂ ಕೂಡ ಎಲ್ಲದಕ್ಕೂ ನಾನು ಹಣಕಾಸಿನ ವ್ಯವಸ್ಥೆ ಆಗಬೇಕಿದ್ರೆ ನಮ್ಮ ಡೇಸಾ ಶಾಮಿಯಾನದ ಜರ್ಮ್ಯಾಮ್ ಯಾವುದೇ ಹಣಕಾಸನ್ನು ತಗೊಳ್ಳದೆ ಉಚಿತವಾಗಿ ನಿನ್ನ ಸೇವೆಯೊಂದಿಗೆ ನನ್ನದು ಒಂದು ಪಾಲಿರಲಿ ಅಂತ ತನ್ನ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಹೆಸರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಅದೇ ರೀತಿ ಅವರ ಎಲ್ಲ ವ್ಯವಹಾರಗಳನ್ನು ನೋಡಿಕೊಂಡಿರುವವರು ಅವರ ಮಗ ಅವಿಲ್. ಇಂದು ಭಾಳ ಸುಂದರವಾದ ದಿನ, ಇವತ್ತು ಅವರ ಹುಟ್ಟಿದಬ್ಬ ಕೂಡ. ಹಾಗಾಗಿ ಅವರು ದೊಡ್ಡ ಮನಸ್ಸು ಮಾಡಿ ನನ್ನ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಬೇಕಂತ ನನ್ನಲ್ಲಿ ಕೇಳಿಕೊಂಡಿದ್ದಾರೆ. ಹಾಗಾಗಿ ಒಂದು ಕೇಕನ್ನು ಅವರು ಈ ಸಂದರ್ಭದಲ್ಲಿ ಕತ್ತರಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಅವರ ಧರ್ಮಪತ್ನಿಯವರಿದ್ದಾರೆ, ಅವರು ಕೂಡ ಬಂದು ಅವರಿಗೆ ಅವರ ಜೊತೆ ಸೇರಿಕೊಳ್ಬೇಕು. ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತ ತಮಗೆ ಆ ಭಗವಂತ ಒಳ್ಳೆಯ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮಾಡುವ ಕೆಲಸ ಯಾವುದಾದರೇನೋ ಅದು
ನಮಗೆ ಒಂದು ತುತ್ತು ಅನ್ನ ಮಾನ ಮುಚ್ಚಲು ಬಟ್ಟೆ ಕೊಡುತ್ತಿದ್ದರೆ ಅದರ ಮೇಲೆ ಗೌರವ ಇರಲಿ ಎಂದು ಹೇಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಉಪಸ್ಥಿತಿರುವಂತಹ ಡಾಕ್ಟರ್ ವಸಂತ್ ಸರ್ ಇವರು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ, ನಮಸ್ತೆ. ಕ್ರಿಸ್ಮಸ್ ಹಬ್ಬವನ್ನು ನಾವು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಜಾತಿ ಮತ ಧರ್ಮದ ಗೋಡೆ ಇಲ್ಲ. ಯಾಕೆಂತೇಳಿದರೆ ಈಗ ವಂದನೀಯ ಗುರುಗಳಾದಂಥ ಸಂತ ಆಂಟೋನಿ ಚರ್ಚ್ ಇದರ ಧರ್ಮಗುರುಗಳು ವಂದನೀಯ ಗುರುಗಳಾದಂಥ ಅಬೆಲ್ಲೋಬ್ ಅವರು ಭಾಳ ಸುಂದರವಾಗಿ ಸಂದೇಶವನ್ನು ನೀಡಿದರು. ಯಾಕೆಂತೇಳಿದರೆ ಅದರ ಮಹತ್ವವನ್ನು ಹೇಳಿದರು. ದೇವರು ಮತ್ತು ದೇವಮಾನವ ಈ ಮಹತ್ವ ಹೇಳಿದರು. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಕ್ರಿಸ್ಮಸ್ ಹಬ್ಬ ಯಾಕೆಂತೇಳಿದರೆ ನಮ್ಮ ಸಾನ್ನಿಧ್ಯದ ಪಾಲಿಗೆ. ನೋಡಿ, ಇವತ್ತು ಇಲ್ಲಿ ಕ್ರಿಸ್ಮಸ್ ಹಬ್ಬ ನಡೀತದೆ. ನಾಳೆ ಸೇಕ್ರೆಡ್ ಹಾರ್ಟ್ ಚರ್ಚ್ ಕುಲಶೇಖರದಲ್ಲಿ ಅಲ್ಲಿ ನಮ್ಮ ಮಕ್ಕಳನ್ನು, ಶಕ್ತಿನಗರದಲ್ಲಿರುವ ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಹಬ್ಬ ನಡೀತದೆ. ಸಂಜೆ ನಾನು ಸ್ನೇಹಾಲಯ ಮಂಜೇಶ್ವರ ಸುಮಾರು 300 ಮಂದಿ ಮಾನಸಿಕ ವಿಕಲರು, ಅಂದರೆ ಮಾನಸಿಕ ರೋಗಿಗಳಿದ್ದಾರೆ, ಅಲ್ಲಿಗೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೇನೆ. 22ನೇ ತಾರೀಕು ಸಾನ್ನಿಧ್ಯ ಸಂಸ್ಥೆಯಲ್ಲಿ ನಮ್ಮ ಸಂತೋಷ್ ಅರೇಂಜರ್ಸ್ನ ಮಾಲಕರು ಭಾಳ ವರ್ಷದಿಂದ ಕ್ರಿಸ್ಮಸ್ ಹಬ್ಬವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮಲ್ಲಿ. ಇದೆಲ್ಲ ವಿಚಾರಗಳು ಅಂದರೆ ಇಲ್ಲಿ ಒಂದು ವಿಷಯವನ್ನು ನೀವು ತಾವು ನೆನಪಿಟ್ಕೊಳ್ಬೇಕು. ಕ್ರಿಸ್ತ ಮತ್ತು ಕೃಷ್ಣ, ದೇರ್ ಇಸ್ ನೋ ಡಿಫರೆನ್ಸ್. ಕ್ರಿಸ್ತ ಮತ್ತು ಕೃಷ್ಣನಿಗೆ ಡಿಫರೆನ್ಸ್ ಇಲ್ಲ. ಕ್ರಿಸ್ತ ಹುಟ್ಟಿದ್ದು ಗೋದಲಿಯಲ್ಲಿ, ಕೃಷ್ಣ ಹುಟ್ಟಿದ್ದು ಜೈಲಲ್ಲಿ, ಸೆರೆಮನೆಯಲ್ಲಿ. ಕ್ರಿಸ್ತ ಹುಟ್ಟಿದಾಗ ಕೂಡ ಸಂದೇಶ ಆಗಿದೆ, ಕೃಷ್ಣ ಹುಟ್ಟಿದಾಗ ಕೂಡ ಸಂದೇಶ ಆಗಿದೆ. ಕ್ರಿಸ್ತ ಹುಟ್ಟಿದಾಗ ಸಂದೇಶ ಆದಾಗ ಹೆರೋದ ಮಹಾರಾಜ ಏನು ಮಾಡಿದ? ಎಲ್ಲ ಮಕ್ಕಳನ್ನು ಕೊಲ್ಲಿಕ್ಕೆ ಆದೇಶ ಮಾಡಿದ. ಮಕ್ಕಳನ್ನು ಹಿಡಿದು ಕೊಂದಾಕಿದ್ರು. ಅಂದರೆ ಏನವ ದೇವಮಾನವ ಬೆಳೆಯಬಾರ್ದು, ಇರಬಾರ್ದು, ನಮಗೆ ವಿರೋಧಿ ಆಗ್ತಾನಂತ ಹೇಳಿಕೊಂಡು. ಅದೇ ರೀತಿ ಕೃಷ್ಣ ಹುಟ್ಟುವಾಗ ಅವನ ಮಾವ ಕಂಸ ಬೇರೆ ಬೇರೆ ರೀತಿಯಲ್ಲಿ ನಂದಗೋಕುಲದಲ್ಲಿರ್ತಕ್ಕಂಥ ಕೃಷ್ಣನನ್ನು ಸಂಹರಿಸಲಿಕ್ಕೆ ಹೋದ. ಪೂತನಿ ರಾಕ್ಷಸಿಯನ್ನು ಕಳಿಸಿದ, ತನ್ನ ತಂಗಿಯನ್ನು. ಶಕಟಾಸುರನನ್ನು ಬಂಡಿಯಾಗಿ ಕಳಿಸಿದ, ಆನೆಯಾಗಿ ಕಳಿಸಿದ. ಯಾವುದರಿಂದಲೂ ಕೃಷ್ಣನನ್ನು ಕೊಲ್ಲಿಕ್ಕಾಗಲಿಲ್ಲ. ಅಲ್ಲೇ ಇಲ್ಲಿ ಡಿಫರೆನ್ಸ್ ಅಂದರೆ ಒಂದೇ. ಕೃಷ್ಣ ಮಾತ್ರ ತನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಂಥ ಕಂಸನನ್ನು ಕೃಷ್ಣ ಬಲರಾಮರು ಸಂಹರಿಸಿದರು. ಆದರೆ ಯೇಸು ಕ್ರಿಸ್ತರು ತಾನಾಗಿ ಶಿಲುಬೆಗೆ ಏರಿದರು. ಆದರೆ ಭಕ್ತರ ರಕ್ಷಣೆಗಾಗಿ ಮುಂದಿನ ಪುನರುತ್ಥಾನಗೊಂಡು ಬಂದರು ಅಂತ ಹೇಳಿದರೆ, ನಮ್ಮ ಜಾತಿ ಮತ ಧರ್ಮ ಇದೆಲ್ಲ ಬದಿಗಿರಿಸೋಣ. ನಮ್ಮ ಸಾನ್ನಿಧ್ಯದಲ್ಲಿ ಎಲ್ಲ ಬಗೆಯ ಮಕ್ಕಳಿದ್ದಾರೆ. ಕ್ರೈಸ್ತ ಮಕ್ಕಳಿದ್ದಾರೆ, ಹಿಂದೂ ಮಕ್ಕಳಿದ್ದಾರೆ, ಮತ್ತು ಮುಸ್ಲಿಂ ಮಕ್ಕಳಿದ್ದಾರೆ. ನಮ್ಮಲ್ಲಿ ಮಂಗಳೂರು ಶಾಲೆಯಲ್ಲಿ ಜಮಿತುಲ್ ಫಲ ಏನು ಬಕ್ರೀದ್ ಹಬ್ಬವನ್ನು ಆಚರಿಸ್ತಾರೆ. ಯಾಕೆಂದ್ರೆ ನಮ್ಮ ಶ್ರೀ ಗಣೇಶ ಸೇವಾ ಟ್ರಸ್ಟಿನಲ್ಲಿ ಮೊಹಮ್ಮದ್ ಬಶೀರ್ ಇದ್ದಾರೆ, ಸ್ಟೀಫನ್ ಪಿಂಟೋ ಇದ್ದಾರೆ, ನಾವೆಲ್ಲ ಇದ್ದೇವೆ. ಇಲ್ಲಿ ಜಾತಿ ಮತದ ಗೋಡೆಯನ್ನು ನಾವು ಕಡಿದು ಹಾಕಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ನೋವಿಲ್ಲ ನಮಗೆ. ಇದನ್ನು ಏನು ಮಕ್ಕಳಿಗೆ ಒಂದು ಸಂತೋಷ, ಗೊತ್ತಾಯ್ತಲ್ಲ. ಅದಕ್ಕಾಗಿ ಯುಗಾದಿ ಹಬ್ಬ ಬರ್ತದೆ, ಒಳ್ಳೆ ಬಟ್ಟೆ ಹಾಕ್ತೇವೆ, ಒಳ್ಳೆ ಸ್ವೀಟ್ ತಿಂತೇವೆ. ಆದರೆ ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರ್ತಾನೆ ಇರ್ತದೆ. ಕ್ರಿಸ್ಮಸ್ ಕೂಡ ಅದೇ ರೀತಿ ಬರ್ತಾನೆ ಇರ್ತದೆ. ಆದರೆ ಇದರ ಮಹತ್ವವನ್ನು ನಮ್ಮ ಇಂಥ ಪುಣ್ಯವಂತರಿಂದ ನಾವು ತಿಳಿದುಕೊಳ್ಬೇಕು. ಇವತ್ತು ವಂದನೀಯ ಗುರುಗಳು ಭಾಳಷ್ಟು ವಿಷಯಗಳನ್ನು ಹೇಳಿದರು ಹಬ್ಬದ ಬಗ್ಗೆ. ಯಾಕೆ ಅಂತ ಹೇಳಿದರೆ, ನಾನು ಕೂಡ ಒಂದು 25 ವರ್ಷ ಒಂದು ಕ್ರೈಸ್ತ ಸಂಸ್ಥೆಯಲ್ಲಿ ಸೇವೆ ಮಾಡಿದವ, ವಿಶೇಷ ಶಿಕ್ಷಕನಾಗಿ. ಅಲ್ಲಿ ಎಲ್ಲ ಆಗು ಹೋಗುಗಳನ್ನು ಬಲ್ಲಿದೆ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಸೆಂಟ್ ಜೋಸೆಫ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ಜಪ್ಪು ಇಲ್ಲಿ ಮಾಡಿದವ, ಗೊತ್ತಾಯ್ತಲ್ಲ. ಅದಕ್ಕಾಗಿ ಎಲ್ಲ ಗೊತ್ತಿದೆ.
ನಮ್ಮ ಸಿಸ್ಟರ್ ಅಂದರೆ ಮಂಗಳೂರಿನ ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲನ್ನು ಸ್ಥಾಪನೆ ಮಾಡಿದಂಥ ಸಿಸ್ಟರ್ ಮರಿಯ ಜ್ಯೋತಿಯವರು ಒಂದು ಹೇಳ್ತಾ ಇದ್ರು, ಎಲ್ಲರೂ ಈ ಕ್ಷೇತ್ರದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಕೆಲವರು ಮಾತ್ರ ಸಾಧ್ಯ, ಎಲ್ಲರಿಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಯಾಕೆ ರೋಷನ್ ಸಿಕ್ವೇರ್ ಅವರು ಈ ಹಬ್ಬ ಇಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕೆಲವು ವರ್ಷಗಳಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಾವೇನು ಖರ್ಚು ಮಾಡಬೇಕಾಗಿಲ್ಲ, ಎಲ್ಲವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಆ ಮಕ್ಕಳ ಒಂದು ಚಕ್ರವ್ಯೂಹದೊಳಗೆ ಅವರು ಸೇರಿದ್ದಾರೆ. ಆ ಮಕ್ಕಳ ಒಂದು ಚಕ್ರವ್ಯೂಹದೊಳಗೆ ಸೇರಿದ್ದಾರೆ. ಅವರಿಗೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಬರಲು ಕೂಡದು, ಗೊತ್ತಾಯ್ತಲ್ಲ. ಅಂಥ ಒಂದು ಪ್ರೀತಿ ಪ್ರೇಮದ ಚಕ್ರವ್ಯೂಹದಲ್ಲಿ ಹೋಗಿದ್ದಾರೆ. ದೇವರು ನಿಮ್ಮನ್ನು ಸದಾ ಹರಸಲಿ ರೋಷನ್ ಸಿಕ್ವೇರ್ ಅವರೇ, ನಾನು ಅಷ್ಟೇ ಬೇಡಿಕೊಳ್ಳೋದು. ಮತ್ತು ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಹಬ್ಬ ನಮ್ಮೆಲ್ಲರಲ್ಲೂ ಕೂಡ ಸರ್ವ ಜನರಿಗೂ ಒಳ್ಳೆಯದಾಗಲಿ, ನಮ್ಮ ಮಕ್ಕಳಿಗೆ, ಎಂಡೋಸಲ್ಫನ್ ಮಕ್ಕಳಿಗೆ ಒಳ್ಳೆಯದಾಗಲಿ. ನಮ್ಮ ಈ ವಿಶೇಷ ಶಾಲೆ, ನಮ್ಮ ಎಂಡೋಸಲ್ಫನ್ ಶಾಲೆ ಆರೋಗ್ಯ ಇಲಾಖೆ ಅಧೀನದಲ್ಲಿದೆ. ಆದರೆ ಇನ್ನು ರಾಜ್ಯದಲ್ಲಿರುವ ಎಷ್ಟೋ ಶಾಲೆಗಳು ಅದು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧೀನದಲ್ಲಿದೆ. ಆದರೆ ಇಲ್ಲಿ 2 ಅನುದಾನ ನೀತಿ ಇದ್ದು ಏನು ಶಿಶುಕೇಂದ್ರಿಕತ ನೀತಿಯಲ್ಲಿದ್ದಾರೆ, ಇವರಿಗೆ ಗೌರವಧನ ಸಿಗ್ತಾ ಇದೆ. ಅದಕ್ಕಾಗಿ ಈಗ ನಾವು ಹೈಕೋರ್ಟ್ ಮೆಟ್ಟಲು ಹತ್ತುತ್ತಾ ಇದ್ದೇವೆ. ಎಲ್ಲರ ಸಿದ್ಧವಾಗಿದೆ. ಎಲ್ಲ ಈ ಏನು ಕ್ರಿಸ್ತ ಜನನದ ಒಂದು ಸಂದೇಶದ ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ವಿಚಾರ ಆಗಲಿ, ನಮ್ಮ ಎಲ್ಲ ಶಿಕ್ಷಕ ವರ್ಗಕ್ಕೂ ಕೂಡ ಒಳ್ಳೆಯ ವ್ಯವಸ್ಥೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ, ನಾಳೆಯ ದಿವಸದ ವಂದನೆಯ ಗುರುಗಳೊಟ್ಟಿಗೆ ಕೇಳಿಕೊಳ್ತಾ ಇದ್ದೇನೆ. ಮುಂದೆ 25ನೇ ತಾರೀಕು ಅಥವಾ 24ನೇ ತಾರೀಕು ರಾತ್ರಿ ನಡೆಯುವ ಪ್ರಾರ್ಥನೆಯಲ್ಲಿ ನಮ್ಮ ವಿಶೇಷ ಶಿಕ್ಷಕರನ್ನು, ವಿಶೇಷ ಶಾಲೆಗಳನ್ನು ಕೂಡ ತಾವು ನೆನೆಸಿಕೊಳ್ಳಿ ಫಾದರ್. ನಿಮ್ಮ ಆಶೀರ್ವಾದ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಜ್ಯದಲ್ಲಿ ಒಂದು ಒಳ್ಳೆಯ, ಯಾಕೆಂದರೆ ನಾನು ರಾಜ್ಯದ ವಿಶೇಷ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು. ಅದಕ್ಕಾಗಿ ಇಂಥ ಕೆಲಸಕ್ಕೆ ಕೈ ಹಚ್ಚಿದ್ದೇವೆ. ಈ ಕೆಲಸದಲ್ಲಿ ನಮಗೆ ಯಶಸ್ಸು ದೊರಕಲಿ. ಮತ್ತು ಇವತ್ತು ಮಾಧ್ಯಮದವರು ನಮ್ಮನ್ನು ಬೆಳೆಸಿದ್ದಾರೆ. ಇವತ್ತು ಮಾಧ್ಯಮದವರು, ಅದು ಪತ್ರಿಕೆ ಇರಲಿ, ದೃಶ್ಯ ಮಾಧ್ಯಮ ಇರಲಿ, ಅವರು ಬೆಳೆಸಿದ್ದೀರ ತಾವು. ನಾವು ಈ ಎತ್ತರಕ್ಕೆ ನಮ್ಮ ಸಂಸ್ಥೆಗಳು ಬೆಳೆದಿದೆ, ಒಂದು ಎಚ್ಚರ ಮೂಡಿದೆ. ಅದಕ್ಕೆ ನಿಮಗೂ ಕೂಡ ನಾನು ವಂದನೆ ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೆ, ನಮ್ಮ ವಿಶೇಷ ಮಕ್ಕಳು ಹೆತ್ತವರು ಕೂಡ ಬಂದಿದ್ದಾರೆ, ಯಶೋಧರಣ್ಣ ಕೂಡ ಇದ್ದಾರೆ, ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ಹಾರೈಸಿದ ತಮಗೆ ವಂದನೆಗಳು. ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮದ ಧರ್ಮಗುರುಗಳು ತೆರಳುತ್ತಿದ್ದಾರೆ. ಇವರಿಗೆ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಶಿಕ್ಷಕಿಯರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮದ ಈ ಕ್ಷಣದಲ್ಲಿ ಮಕ್ಕಳಿಗೆ ಕ್ರಿಸ್ಮಸ್ ಉಡುಗೊರೆಯನ್ನು ಕೊಡುವಂತಹ ಹೊತ್ತು. ಸಾಂಕೇತಿಕವಾಗಿ 6 ಮಕ್ಕಳಿಗೆ ಮಾತ್ರ, ಈಗ 4 ಮಕ್ಕಳಿಗೆ ಈಗ ಉಡುಗೊರೆಯನ್ನು ನೀಡಲಿದ್ದಾರೆ. ಮುಂದಿನ ಉಡುಗೊರೆಯನ್ನು ಶಿಕ್ಷಕಿಯರು ಕೊಡ್ತಾರೆ. ಈ ಒಂದು ಉಡುಗೊರೆಯನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶೇಷ ಮಕ್ಕಳ ಗೆಳೆಯ ಶ್ರೀಯುತ ರೋಷನ್ ಸಿಕ್ವೇರ ಇವರು ಕೊಡ್ತಿದ್ದಾರೆ. 4 ಮಕ್ಕಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಗಣ್ಯರು ಜೊತೆಯಾಗಿ ಈ ಕ್ರಿಸ್ಮಸ್ ಉಡುಗೊರೆಯನ್ನು ಮಕ್ಕಳಿಗೆ ಕೊಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ಜಗದೀಶ್ ಶೆಟ್ಟಿ ಇವರು ಇಂದಿನ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ವಿನಂತಿ. ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಫಾರ್ ದಿ ಎಂಡೋಸಲ್ಫಾನ್ ವಿಕ್ಟಿಮ್ಸ್ ಉಜಿರೆ, ಇಲ್ಲಿ ಈ ದಿನ ವರ್ಷದಂತೆ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಬಹಳ ಅದ್ಧೂರಿಯಾಗಿ ಮನ ಮುಟ್ಟುವಂತೆ ಆಚರಣೆ ಮಾಡೋಕ್ಕೆ
ಯಶಸ್ವಿ ಕಾರ್ಯಕರ್ತರಾದಂತಹ ರೋಷನ್ ಸಿಕ್ವರವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಸಾನ್ನಿಧ್ಯ ವಿಶೇಷ ಮಕ್ಕಳ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಮಾಬಲ್ ಮಾರ್ಲರೇ, ವಸಂತ್ ಶೆಟ್ಟಿ ಅವರೇ, ಸಂತೋಷ್ ಶಿಕ್ಕರ್ ಅವರೇ, ಇಲ್ಲಿರುವಂತಹ ಎಲ್ಲ ಶಿಕ್ಷಕರ ಸಿಬ್ಬಂದಿಗಳೇ ಮತ್ತು ಬಂದಂತಹ ಎಲ್ಲ ಅತಿಥಿಗಳೇ, ನಾವು ಸಾನ್ನಿಧ್ಯದ ಒಬ್ಬ ಖಜಾಂಚಿಯಾಗಿದ್ದುಕೊಂಡು ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಒಬ್ಬ ಸದಸ್ಯನಾಗಿದ್ದುಕೊಂಡು ಎಲ್ಲದಕ್ಕೂ ಮಿಗಿಲಾಗಿ ಒಬ್ಬ ಕಲಾವಿದನಾಗಿದ್ದುಕೊಂಡು ದೊಡ್ಡ ಕಲಾವಿದ ಅಂತ ಹೇಳಿ ವೇದಿಕೆಯಲ್ಲಿ ಹಾಡ್ತೇವೆ. ನಾವು ಕಲಾವಿದರಾಗಿ ಯಾವಾಗಲೂ ಒಂದು ಹೇಳೋದು ಒಂದೇ, ದೇವರು ಒಂದು ಕಲಾವಿದರನ್ನು ಮತ್ತು ಕಲಾ ಪ್ರೇಮಿಗಳನ್ನು, ಕಲಾ ಪ್ರಿಯರನ್ನು, ಇದೆರಡು ದೇವರು ವರವನ್ನು ಒಂದು ಮನುಷ್ಯನಿಗೆ ಕೊಟ್ಟಿದ್ರೆ ಅವರಿಗೆ ಯಾವುದೇ ಅಹಂಕಾರ, ಅಂತಸ್ತು, ಮದ, ಅಧಿಕಾರದ ಮದ ಇದು ಯಾವುದೂ ಇರುವುದಿಲ್ಲ. ಹೃದಯದೊಳಗೆ ದೇವರನ್ನು ಕಂಡು ಪ್ರಪಂಚದ ಹೊರಗೆ ಬಾಹ್ಯದಲ್ಲಿ ದೇವರನ್ನು ಕಂಡು ಪರಮಾತ್ಮನೊಳಗೆ ಹೋಗುವಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕುವವರು. ಎಲ್ಲ ವೇದಿಕೆಯಲ್ಲಿ ನಾವು ಹೋಗ್ತೇವೆ, ಕೆಲವು ವೇದಿಕೆಯಲ್ಲಿ ಆರಂಭ ಆಗುವಾಗ ನಮ್ಮಲ್ಲಿ ವೇದಿಕೆಯ ಮೊದಲು ನಾವು ಪದ್ಯ ಹಾಡಲಿಕ್ಕೆ ಹೇಳಿದರೆ ನಾವು ಹಾಡ್ತೇವೆ. ಗಣೇಶನನ್ನು ಸ್ತುತಿಸುತ್ತಾ ನೀನೇ ಯೇಸು, ನೀನೇ ಅಲ್ಲ, ನೀನೇ ಕೃಷ್ಣ, ಈ ಎಲ್ಲ ದೇವರುಗಳ ಹೆಸರನ್ನು ಹೇಳಿಕೊಂಡು ಗೀತೆಯನ್ನು ಹಾಡುವಂತಹ ಒಂದು ಇದಿದ್ರೆ ಅದು ಗಾಯಕರಿಗೆ. ಒಬ್ಬ ಗಾಯಕನಾಗಿದ್ದುಕೊಂಡು ನಮಗೆ ಒಂದು ಮುಸ್ಲಿಂ ಬಾಂಧವರಿಗೆ ಸಂಬಂಧಪಟ್ಟಂತಹ ಇರಲಿ, ಕ್ರೈಸ್ತ ಬಾಂಧವರಿಗೆ ಸಂಬಂಧಪಟ್ಟಂತಹ ಇರಲಿ, ಅಥವಾ ಯಾವುದೇ ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಭಜನೆಗಳಿರಲಿ, ಇದು ನಾವು ಎಲ್ಲ ಜಾತಿಯ ಕಲಾವಿದರು ಕೂಡ ಇದನ್ನು ಹಾಡಿ ಅಂತ ಹೇಳಿದರೆ ಹಾಡುವಂಥವ್ರು ನಾವು. ಯಾಕಂತ ಹೇಳಿದರೆ ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನು ಕಾಣಬೇಕು ಅಂತ ಹೇಳಿದರೆ ನಾವು ಅಂತರಂಗದಲ್ಲಿ ದೇವರನ್ನು ಕಾಣಬೇಕು. ಅಂತರಂಗದಲ್ಲಿ ದೇವರನ್ನು ಕಂಡ್ರೆ ನಾವು ಇಂತಹ ವಿಶೇಷ ಮಕ್ಕಳೊಂದಿಗೆ ನಾವು ದೇವರನ್ನು ಕಾಣ್ತೇವೆ. ನಾನು ಯಾವಾಗಲೂ ಹೇಳ್ತೇನೆ, ಬಾಹ್ಯ ಪ್ರಪಂಚದಲ್ಲಿ ಬಹಳ ಒತ್ತಡ ಗದ್ದಲದ ನಡುವೆ ಜೀವನದಲ್ಲಿ ಸಾನ್ನಿಧ್ಯದ ಅಥವಾ ನಮ್ಮ ವಿಶೇಷ ಮಕ್ಕಳ ಜೊತೆಗೆ ಕಳೆಯುವಂತಹ ಒಂದು ಅವಕಾಶವನ್ನು ದಿನನಿತ್ಯ ದೇವರು ಕೊಟ್ಟರೆ ಅದು ಜೀವಮಾನದ ದೊಡ್ಡ ಒಂದು ವರ ಅಂತ ನಾನು ಯೋಚಿಸ್ತೇನೆ. ಯಾಕಂದರೆ ನಮ್ಮಲ್ಲಿ ನಮ್ಮ ಜೀವನ, ನಮ್ಮ ವ್ಯವಸ್ಥೆಯ ನಡುವಲ್ಲಿ ನಮಗೆ ಸಾಮಾಜಿಕ ಬದಲಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಕೊಟ್ಟಿದೆ. ಆದರೆ ಎಲ್ಲ ಒತ್ತಡದ ನಡುವೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ, ದೂರದಲ್ಲಿ ದೇವರ ಹತ್ತಿರ ನಾವು ಬಂದಿದ್ದೇವೆ ಎನ್ನುವಂಥ ಒಂದು ವ್ಯವಸ್ಥೆ ನಮಗೆ ಕಾಣಬೇಕು ಅಂತ ಹೇಳಿದರೆ ವಿಶೇಷ ಮಕ್ಕಳು. ಅಂತಹ ವಿಶೇಷ ಮಕ್ಕಳ ಈ ಒಂದು ವ್ಯವಸ್ಥೆಯ ಅಡಿಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಕ್ರಿಸ್ಮಸ್ ಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಬಹಳ ಇದು ಏನು ನನಗೆ ಕೂಡ ಅಂತೆ, ಡಿಸೆಂಬರ್ ಬಂತು ಅಂತ ಹೇಳಿದರೆ ಏನೋ ಒಂದು ಲವಲವಿಕೆ, ಸಂತೋಷ, ಏನೋ ಸಂತೋಷ, ಹೊಸ ವರ್ಷ, ಅದೆಲ್ಲ ಅಲ್ಲ. ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್. ಅದೆಷ್ಟು ನಮ್ಮ ಕ್ರಿಶ್ಚಿಯನ್ ಗೆಳೆಯರು, ನಮ್ಮ ಎಲ್ಲ ಗೆಳೆಯರ ಮನೆಗಳಲ್ಲಿ ವಿಶೇಷವಾದಂತಹ ನಮ್ಮ ಒಗ್ಗೂಟ ಇದಕ್ಕೆ. ಇಂತಹ ಒಂದು ಸಂದರ್ಭದಲ್ಲಿ ವಿಶೇಷ ಮಕ್ಕಳ ಈ ಒಂದು ಶಾಲೆ, ನಾನು ಈಗಾಗಲೇ ಹೇಳಿದೆ, ಎಲ್ಲರೂ ಮಾತಾಡಿ ಆಯ್ತು, ನಾನು ಮಾತಾಡಿದೆ. ಸಂತೋಷಣ್ಣ ಬಹುಶಃ ಇವತ್ತು ನಾನು ಸಂತೋಷ್ ಸಿಕ್ವೇರ್ ಅವರ ಜಾತಿಯಲ್ಲಿ ಅವರು ಸಂತೋಷ್ ಸಿಕ್ವೇರ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಕೈಯಲ್ಲಿ ನೋಡಿದರೆ ಎಲ್ಲವೂ ಇದೆ ಅವರಲ್ಲಿ. ರೋಷನ್ ಸಿಕ್ವೇರ ಕೈಯಲ್ಲಿ ನೋಡಿದರೆ ಅವರಲ್ಲಿ ಎಲ್ಲ ರಕ್ಷಾಬಂಧನ, ನನ್ನ ಕೈಯಲ್ಲಿ ಕೂಡ ರಕ್ಷಾಬಂಧನ ಇನ್ನೂ ಉಳಿದಿಲ್ಲ, ಒಂದು ಯಾವುದೋ ಉಳಿದಿದೆ. ಅವರ ಕೈಯಲ್ಲಿ ವರ್ಷ ಪ್ರತಿ ರಕ್ಷಾಬಂಧನ. ಇದು ಹಿಂದೂ ಧರ್ಮದ ನೋಡಿ, ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನು ಕಂಡವರು ಅಂತ ಹೇಳಿದ್ರೆ ಇವರು. ಅವರು ಹಾಡುವಂತಹ ಒಂದೊಂದು ಮಾತುಗಳು ಕೂಡ ಅವರ ಜೀವನದಲ್ಲಿ ಏನೋ ಅವರ ಒಂದೊಂದು ಕಾಂಟೆಂಟ್ಸ್ ಇದೆ. ಎಷ್ಟೊಂದು ಸುಂದರವಾಗಿ ಅವರು ಮಾತಾಡಿದೆ. ಯಾವುದೇ ಒಂದು ಬರಹಗಳನ್ನು ತರದೆ ಒಂದು ಮನಸ್ಸಿನೊಳಗೆ ಭಾವನಾತ್ಮಕವಾಗಿ ಒಂದು ವಿಚಾರಗಳನ್ನು ಏನು ಮುಂದಿಡ್ತಾರೆ. ಇದು ಅವರ ಜೀವನದಲ್ಲಿ ಕಂಡಂತಹ ಸಾರ್ಥಕ ಬದುಕಿನ ಒಂದು ಪರಿಕಲ್ಪನೆ ಏನು ಬದುಕಿದೆ, ಅದರ ಒಂದು ಸಾರ್ಥಕತೆ. ಇಂತಹ ಒಂದು ವಿಶೇಷ ಶಾಲೆಯಲ್ಲಿ ವಿಶೇಷ ಮಕ್ಕಳ ನಡುವೆ ಇಂತಹ ಒಬ್ಬ ಗೆಳೆಯ ಬಂದಿದ್ದಾನೆ ಅಂತ ಹೇಳಿದರೆ ನಮ್ಮ ಸಾನ್ನಿಧ್ಯದ ಸಂಸ್ಥೆಗೂ ಕೂಡ ಒಂದು ದೊಡ್ಡ ಬೆನ್ನೆಲುಬು. ಎಂತಹ ಒಂದು ದೇವರ ವಿಚಿತ್ರವಾದಂತಹ ಪರಿಕಲ್ಪನೆ ನೋಡಿ. ಖಂಡಿತ ಕೂಡ ತಮಗೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನೀಡುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ನೀಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ತಮಗೆ ವಂದನೆಗಳು ಸರ್. ಈಗಾಗಲೇ ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿಯಾಗಿರುವಂತಹ ಶ್ರೀಯುತ ಡಾಕ್ಟರ್ ವಸಂತ್ ಸರ್ ಅವರು ಒಂದು ಮನವಿಯನ್ನು ಮಾಡಿಕೊಂಡ್ರು. ಒಬ್ಬ ವ್ಯಕ್ತಿಗೆ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ, ಆ ವ್ಯಕ್ತಿಯ ಹೆಸರನ್ನು ನಾನೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಮುಂದೆ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದು ಸನ್ಮಾನ ಅಲ್ಲ, ಇದು ಸನ್ಮಾನ ಅಲ್ಲ, ಇದು ಒಂದು ಪ್ರೀತಿ, ಗೌರವ. ನಮ್ಮ ಸ್ವಲ್ಪ ದೊಡ್ಡ ಮಕ್ಕಳು ಬರಬೇಕು ವೇದಿಕೆಗೆ, ನಾವೂ ಅಲ್ಲ, ನಾವು ಯಾರಲ್ಲ ವೇದಿಕೆಯಲ್ಲಿದ್ದಾರೆ. ಸ್ವಲ್ಪ ಟೀಚರ್ ಅಕ್ಷತಾ, ಸ್ವಲ್ಪ ದೊಡ್ಡ ಮಕ್ಕಳನ್ನು ಸಾನ್ನಿಧ್ಯದ ಅದೇ ಬರಲಿ, ಹಾಗೆ ಸಾಕು ಸಾಕು, ಇಲ್ಲಿ ಬನ್ನಿ.
ಎಸ್, 4 ಜನ ಸಾಕು ಸಾಕು. ಇಲ್ಲಿ ಕೂತ್ಕೊಳ್ಳಿಕ್ಕೆ ಇರಬೇಕಾದವರು ಇರಲಿ ಇರಲಿ ಅಲ್ಲೇ ಇರಲಿ. ಕೂತ್ಕೊಳ್ಳಿಕ್ಕೆ ಇರಬೇಕಾದವರು ಯಾರಂತ ಹೇಳಿದರೆ ರೋಷನ್ ಸಿಕ್ವೇರ. ಆಡಳಿತಾಧಿಕಾರಿಗಳು ನೀಡಿದರು. ಈಗ ವಿಶೇಷ ಮಕ್ಕಳಿಂದ ಗೆಳೆಯನಿಗೆ ಪ್ರೀತಿಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ಸ್ಟಿಫನ್ ಪಿಂಟೋ ಮತ್ತು ಶ್ರೀಮತಿ ರೀಮಾ ಪಿಂಟೋ ಟ್ರಸ್ಟಿಗಳು, ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ಮಂಗಳೂರು ಇವರ ವತಿಯಿಂದ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇಲ್ಲಿನ ಶಿಕ್ಷಕಿ ವೃಂದ ಮತ್ತು ಸಿಬ್ಬಂದಿಗಳಿಗೆ ಕ್ರಿಸ್ಮಸ್ ಉಡುಗೊರೆಯನ್ನು ನೀಡಲಿದ್ದಾರೆ. ವೇದಿಕೆಗೆ ಬಂದು ಉಡುಗೊರೆಯನ್ನು ಪಡೆದುಕೊಳ್ಳಬೇಕಾಗಿ ಶಿಕ್ಷಕಿ ವೃಂದ ಮತ್ತು ಸಿಬ್ಬಂದಿಗಳಲ್ಲಿ ವಿನಂತಿ. ದಯಮಾಡಿ ನಮ್ಮ ಸನ್ಮಾನ್ಯ ಮಾರ್ಲ ಅವರು ಮತ್ತು ಜಗದೀಶ್ ಶೆಟ್ಟರು ಮತ್ತು ಇರಬೇಕು ಮುಂದೆ ಶ್ರೀಮತಿ ಮಲ್ಲಿಕಾ, ಸಂಸ್ಥೆಯ ಜವಾಬ್ದಾರಿ ನಾವಿಲ್ಲ ಇಲ್ಲಿ. ನಾವಿಲ್ಲದಿದ್ದರೂ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ಸಂಸ್ಥೆಯ ಜವಾಬ್ದಾರಿಯನ್ನು ನಿರ್ವಹಿಸುವ ಮಲ್ಲಿಕಾ ಅವರಿಗೆ ನಮ್ಮ ಸ್ಟೀಫನ್ ಪಿಂಟೋ, ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಟ್ರಸ್ಟಿ ಆಗಿರುವ ಸ್ಟೀಫನ್ ಪಿಂಟೋ ಮತ್ತು ಅವರ ಹೆಂಡತಿ ರೀನಾ ಪಿಂಟೋ ಇವರು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಈ ವರ್ಷ ಕೂಡ ಅಕ್ಷತಾ ಬೇಗ ಬೇಗ ಬರಬೇಕು. ಸಂಗೀತ, ಹೆಲೆನ್ ಸೆರಾವೋ, ಶ್ರೀಮತಿ ಗೀತಾ, ಕುಮಾರಿ ಸುರೇಖಾ, ಶ್ರೀಮತಿ ಲತಾ, ಶ್ರೀಮತಿ ಜಾನಕಿ, ಶ್ರೀಮತಿಯ ಕುಮಾರಿಯ, ಶ್ರೀಮತಿ ಶಂಕರಿ, ಶ್ರೀಮತಿ ಭಾರತಿ, ಶ್ರೀಮತಿ ಕುಸುಮಾವತಿ, ಶ್ರೀ ಅಭಿಲಾಷ್, ನಮ್ಮ ಸಾರಥಿ ದೀಪಕ್ ಮತ್ತು ಗುರು ಅವರದು ಕವರ್ ಇದೆ, ಅದನ್ನು ಮಲ್ಲಿಕ ತೆಗೆದುಕೊಳ್ಬೇಕು. ಕ್ರಿಸ್ಮಸ್ ಉಡುಗೊರೆಯನ್ನು ಪಡೆದುಕೊಂಡ ತಮಗೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಸಾನ್ನಿಧ್ಯ ಸಂಸ್ಥೆಯ ಶಿಕ್ಷಕ ವೃಂದದವರಿಂದ ಕ್ರಿಸ್ಮಸ್ ಫ್ರೆಂಡ್ ವಿತರಣೆ ಈಗ ನಡೀಲಿಕ್ಕಿದೆ. ಆತ್ಮೀಯರೇ, ನಾನು ಎಣಿಸಿರಲಿಲ್ಲ ಈ ಒಂದು
ಸನ್ಮಾನವನ್ನು ಈ ದಿನ ಇಲ್ಲಿ ಮಾಡ್ತಾರಂತ. ಬಹುಶಃ ನನ್ನ 50ನೇ ಹುಟ್ಟುಹಬ್ಬದಂತೆ ನಮ್ಮ ವಸಂತ್ ಮಾಸ್ಟರ್ ಅವರು ನನಗೊಂದು ಬಿರುದನ್ನು ಕೊಟ್ಟಿದ್ದರು, ವಿಶೇಷ ಮಕ್ಕಳ ಗೆಳೆಯ ಅಂತ. ಅದು ನನಗೆ ನಮ್ಮ ಭಾರತ ರತ್ನಗಿಂತಲೂ ಶ್ರೇಷ್ಠವಾದುದು. ಯಾಕಂದರೆ ಆ ಕ್ಷಣಗಳನ್ನು ನಾನು ಮರೆಯುವಂತಿಲ್ಲ. ನಾನು ಎಣಿಸಿದ್ದೆ 50 ಆದ್ರ ಮೇಲೆ ಹೇಗೂ ಅಂತ. ಆದರೆ ಆ ಕ್ಷಣ ನನಗೆ ಅನಿಸಿದ್ದು ದೀರ್ಘವಾದ ಜೀವನ ಮುಖ್ಯ ಅಲ್ಲ, ದಿವ್ಯವಾದ ಜೀವನವೇ ಮುಖ್ಯ ಅಂತ. ಬಹುಶಃ ಅವತ್ತು ಅವರು ಆಡಿದ ಎಲ್ಲ ಮಾತುಗಳು ಈಗಲೂ ನನಗೆ ನೆನಪಿದೆ. ನನಗೆ ಅವತ್ತೇ ಅನಿಸಿದ್ದು, ಓ, ಇಲ್ಲಿಗೆ ನನ್ನ ಬದುಕು ಸಾರ್ಥಕವಾಗಿದೆ. ನಾನು ಮಾಡಿದ ಅಲ್ಪ ಸೇವೆ ಇವತ್ತು ಮಹತ್ವದ ಸ್ಥಾನವನ್ನು ಪಡೆದಿದೆ ಅಂತ ಅನಿಸಿದೆ. ನಾನು ಈ ಒಂದು ಭೂಮಿಯಲ್ಲಿ ಒಂದು ಸಾರ್ಥಕತೆಯ ಬದುಕನ್ನು ಬದುಕಿದೆ ಎನ್ನುವ ಹೆಮ್ಮೆ ನನಗಿದೆ. ಈ ಒಂದು ಪ್ರೀತಿ ವಿಶ್ವಾಸ, ಈ ಒಂದು ಅನುಬಂಧ ಸಾನ್ನಿಧ್ಯದೊಟ್ಟಿಗೆ ಸದಾ ಇರಲಿ ಅಂತ ಬಯಸ್ತೇನೆ. ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ನನಗೆ ಗೊತ್ತಿಲ್ಲದೆ ಭಾಳ ಸೀಕ್ರೆಟಾಗಿ ಮಾಡಿದಂಥ ನನ್ನ ಗುರುಗಳು, ನಮ್ಮ ಸಾನ್ನಿಧ್ಯದ ಆಡಳಿತಾಧಿಕಾರಿಯಾದಂಥ ವಸಂತ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಶಿಕ್ಷಕಿಯರ ಕ್ರಿಸ್ಮಸ್ ಫ್ರೆಂಡ್, ವರ್ಷನೂ ಇದನ್ನು ನಾವೊಂದು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈವರೆಗೂ ಅವರಿಗೆ ಗೊತ್ತಿರುವುದಿಲ್ಲ ಅವರ ಕ್ರಿಸ್ಮಸ್ ಫ್ರೆಂಡ್ ಯಾರು ಅಂತ. ಚೀಟಿಯನ್ನು ಎತ್ತುವ ಮೂಲಕ ನಾವು ಆ ಕ್ರಿಸ್ಮಸ್ ಫ್ರೆಂಡನ್ನು ಭಾಳ ಗೌಪ್ಯವಾಗಿ ಇಟ್ಟಿರ್ತೇವೆ, ಯಾರಿಗೂ ಗೊತ್ತಿರುವುದಿಲ್ಲ ಯಾರ್ಯಾರು ಅವರ ಫ್ರೆಂಡ್ಗಳಂತ. ಈಗ ನೋಡುವ ಯಾರಿಗೆ ಕ್ರಿಸ್ಮಸ್ ಫ್ರೆಂಡ್ ಯಾರ್ಯಾರಾಗಿರ್ತಾರೆ ಅಂತ. ಮಲ್ಲಿಕಾರವರ ಕ್ರಿಸ್ಮಸ್ ಫ್ರೆಂಡ್ ಕುಸುಮಾವತಿ ಅವರು. ಕುಸುಮಾವತಿಯವರ ಕ್ರಿಸ್ಮಸ್ ಫ್ರೆಂಡ್ ಡಾಕ್ಟರ್ ಅಭಿಲಾಷ್. ಡಾಕ್ಟರ್ ಅಭಿಲಾಷ್ ಅವರ ಕ್ರಿಸ್ಮಸ್ ಫ್ರೆಂಡ್ ಜಾನಕಿ. ಜಾನಕಿ ಅಕ್ಕ ಅವರು ಅಭಿಲಾಷ್ ಅವರ ಕ್ರಿಸ್ಮಸ್ ಫ್ರೆಂಡ್. ಅವರ ಕ್ರಿಸ್ಮಸ್ ಫ್ರೆಂಡ್ ಸಂಗೀತಾ ಮ್ಯಾಮ್. ಸಂಗೀತಾರವರ ಕ್ರಿಸ್ಮಸ್ ಫ್ರೆಂಡ್ ಲತಾಜಿ. ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಲತಾಜಿ ಅವರಿಗೆ. ಲತಾಕ ಅವರ ಫ್ರೆಂಡ್ ಭಾರತಿ. ಭಾರತಿ ಅವರ ಕ್ರಿಸ್ಮಸ್ ಫ್ರೆಂಡ್ ಹೆಲೆನ್ ಮೇಡಮ್. ಹೆಲೆನ್ ಮೇಡಮ್ ಬಾರಿ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಹೆಲೆನ್ ಮೇಡಮ್ ಅವರ ಕ್ರಿಸ್ಮಸ್ ಫ್ರೆಂಡ್ ಸುರೇಖಾ. ದೊಡ್ಡದಾದ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇಬ್ಬರು ಆತ್ಮೀಯ ಗೆಳತಿಯರು ಅಲ್ವಾ? ಅವ್ರೇನೋ ಮೋಸ ಮಾಡಿರ್ಬೇಕು. ಸುರೇಖನ ಕ್ರಿಸ್ಮಸ್ ಫ್ರೆಂಡ್ ಗೀತಾ. ಗೀತಾರವರ ಫ್ರೆಂಡ್ ಯಾರು? ಎಸ್, ಯು ಆರ್ ರೈಟ್. ಗೀತಾರವರ ಕ್ರಿಸ್ಮಸ್ ಫ್ರೆಂಡ್ ಮಲ್ಲಿಕಾ. ಇಲ್ಲಿಗೆ ಈ ವರ್ಷದ ಕ್ರಿಸ್ಮಸ್ ಫ್ರೆಂಡ್ ಅಕ್ಷತಾ. ಶಂಕರಿಯ ಕ್ರಿಸ್ಮಸ್ ಫ್ರೆಂಡ್ ಅಕ್ಷತಾ ಮ್ಯಾಮ್. ಅವರವರೇ ಬದಲಾಯಿಸಿಕೊಂಡಿದ್ದಾರೆ. ಅಕ್ಷತಾ ಮೇಡಮ್ನ ಕ್ರಿಸ್ಮಸ್ ಫ್ರೆಂಡ್ ಶಂಕರಿ.
ನನ್ನ ಎಂಕಲ್ ಮಾತ್ರ ವರೀನ ಯಾನು ಮಾತಾಡಲ್ಲ ಜೋಕ್ಲಿಕ್ ಫ್ರೆಂಡ್. ಓಕೆ, ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಸ್ಟೀವ್ ಜಾಬ್ರವರು ಒಂದು ಮಾತು ಹೇಳಿದ್ದಾರೆ. ಉತ್ತಮ ಕೆಲಸವನ್ನು ಮಾಡುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವ ಕೆಲಸವನ್ನು ಪ್ರೀತಿಸುವುದು ಎಂದು ಹೇಳುತ್ತಾ ಇಂದಿನ ಸಾನ್ನಿಧ್ಯ ಕ್ರಿಸ್ಮಸ್ ಸಂಭ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಮಹಾಬಲ ಮಾರ್ಲಾ ಇವರು ಅಧ್ಯಕ್ಷರು ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ಮಂಗಳೂರು, ಇವರು ಅಧ್ಯಕ್ಷ ನೆಲೆಯಲ್ಲಿ ಮಾತಾಡಬೇಕಾಗಿ ವಿನಂತಿ. ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ವರ್ಷಂಪ್ರತಿ ನಡೆಯುವಂಥ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಇಲ್ಲಿ ಆಗಮಿಸಿದಂತೆ ಎಲ್ಲರಿಗೂ ನೀಡುತ್ತಾ, ಇಂದಿನ ಸಮಾರಂಭದಲ್ಲಿ ಕ್ರಿಸ್ಮಸ್ ಸಂದೇಶವನ್ನು ನೀಡಿದ ಧರ್ಮಗುರುಗಳಿಗೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರಾದ ಅಬ್ದುಲ್ ರಜಾಕ್ರವರಿಗೂ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ರವರೇ, ನಮ್ಮ ಸಂಸ್ಥೆಯ ಖಜಾಂಚಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಜಗದೀಶ್ ಶೆಟ್ಟಿ ಅವರೇ, ನಮ್ಮ ಸಂಸ್ಥೆಯ ಸಹ ಕಾರ್ಯದರ್ಶಿ ಆಗಿರುವಂಥ ಪ್ರೊಫೆಸರ್ ರಾಧಾಕೃಷ್ಣ ಅವರೇ, ನಮ್ಮ ಸಂಸ್ಥೆಯ ಹಿತೈಷಿ ಮಂಗಳೂರಲ್ಲಿ ನಿರಂತರವಾಗಿ ಕ್ರಿಸ್ಮಸ್ ಆಚರಣೆಯನ್ನು ಆಚರಿಸಿಕೊಂಡು ಬಂದಂಥ ಸಂತೋಷ್ ಶಿಕ್ವೇರ್ ಅವರೇ, ನಮ್ಮ ಉಜಿರೆ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ನಮ್ಮ ಸದಸ್ಯರಾಗಿದ್ದುಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ರೂ ಕ್ರಿಸ್ಮಸ್ ಹಬ್ಬವನ್ನು ತಾನು ಸ್ವತಃ ನಿರ್ವಹಿಸಿ ನಮ್ಮ ಜೊತೆಗಿರುವಂಥ ರೋಷನ್ ಸಿಕ್ವೇರ್ ಅವರೇ, ನಮ್ಮ ಸಂಸ್ಥೆಯ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರದ ಮೇಲ್ವಿಚಾರಿಗಾದ ಮಲ್ಲಿಕಾರವರೇ, ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದಂಥ ಎಲ್ಲ ಮಾಧ್ಯಮದ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರುಗಳೇ, ಕಾರ್ಯಕ್ರಮದ ನಿರ್ವಾಹಕರೇ, ಶಿಕ್ಷಕ ವೃಂದದವರೇ, ಶಿಕ್ಷಕೇತರ ಸಿಬ್ಬಂದಿಗಳೇ, ಮಕ್ಕಳ ಹೆತ್ತವರೇ, ಪೋಷಕರೇ ಮತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಯ ಪ್ರೀತಿಯ ವಿಶೇಷ ಮಕ್ಕಳೇ, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷೆಗಳು ಅವರದೇ ಆದಂಥ ಸಿದ್ಧಾಂತ ಪವಾಡಗಳನ್ನು ಗ್ರಂಥಗಳನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ. ಆದರೆ ಅದನ್ನು ಎಷ್ಟು ಪಾಲಿಸಿದ್ದೇವೆ ಅಂತ ನಾವು ಮುಖ್ಯ ಅಷ್ಟೇ. ಕ್ರೈಸ್ತನ ಬೋಧನೆ ಇರ್ಬೋದು, ಭಗವದ್ಗೀತೆಯ ಬೋಧನೆಗಳಿರ್ಬೋದು, ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ನಿರಂತರವಾಗಿ ಅದ ನಂತರ ಹುಟ್ಟಿದಂಥ ಬೌದ್ಧ ಮಹಾವೀರಗಿಂತ ನಂತರ ಹುಟ್ಟಿದಂಥ ಅನೇಕ ಸ್ವಾಮಿಗಳ ಕೊನೆಯವರೆಗೆ ಅಂತ ಹೇಳಿದರೆ ಒಬ್ಬರಂತಲ್ಲ, ಅನೇಕ ಪವಾಡ ಪುರುಷರುಗಳು ಈ ಸಮಾಜದಲ್ಲಿ ಹುಟ್ಟಿ ಸಂದೇಶವನ್ನು ಕೊಟ್ಟಿದ್ದಾರೆ. ಕೆಲವರನ್ನು ನಾವು ನೆನಪಿಸ್ಕೊಳ್ತೇವೆ, ಕೆಲವರನ್ನು ನೆನಪಿಸ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಹತ್ತಿರವಾಗಿರುವಂಥವರ ಸಂದೇಶಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ಕ್ರೈಸ್ತ ಸಂದೇಶ ಅದಕ್ಕಿಂತ ಸ್ವಲ್ಪ ವಿಭಿನ್ನ ಆಗಿದೆ. ಯಾಕೆಂತ ಹೇಳಿದರೆ ವಿಶ್ವಮಟ್ಟದಲ್ಲಿ ಎಲ್ಲ ಖಂಡಗಳಲ್ಲೂ ದೇಶಗಳಲ್ಲೂ ಹಬ್ಬಿಕೊಂಡಿದೆ. ನಾವು ನಮ್ಮ ಪ್ರದೇಶದಲ್ಲಿ ಹಬ್ಬಿಕೊಂಡ್ರೆ ನಾವು ನಾರಾಯಣ ಗುರುಗಳ ಸಿದ್ಧಾಂತವನ್ನು ಜಾಸ್ತಿ ಇಲ್ಲಿ ನಾವು ಬೋಧನೆ ಮಾಡ್ತೇವೆ. ಯಾವ ಬೋಧನೆಯಲ್ಲೂ ವ್ಯತ್ಯಾಸ ಇರುವುದಿಲ್ಲ. ಎಲ್ಲ ಧರ್ಮಗಳು ಒಂದೇ ಸಾರೋದು, ಎಲ್ಲ ಧರ್ಮಗಳು ಒಂದನ್ನೇ ಹೇಳೋದು. ಆದರೆ ತಪ್ಪು ಯಾರ ಹತ್ರ ಇದೆ ಅಂತ ಹೇಳಿದರೆ ಅನುಸರಿಸುವ ನಮ್ಮ ಹತ್ರ ಇದೆ ಅಷ್ಟೇ. ನಾವೆಷ್ಟು ಅನುಸರಿಸ್ತೇವೆ ಅಂತ ಹೇಳಿ ಬೋಧನೆಗಳನ್ನು ಪುಸ್ತಕದಲ್ಲಿ ನೋಡ್ಬೋದು, ಅಥವಾ ಟಿ ವಿಯಲ್ಲಿ ಇನ್ನಿತರ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತಿಳ್ಕೊಳ್ಬೋದು. ಆದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳುವುದೇ ಮುಖ್ಯ. ಆದರೆ ಅದಕ್ಕಿಂತ ಎಲ್ಲ ಮಿಗಿಲಾಗಿ ಎಲ್ಲ ಧರ್ಮ ಸಿದ್ಧಾಂತಗಳು ಹೇಳೋದು, ಎಲ್ಲರನ್ನು ಪ್ರೀತಿಸಿ, ಎಲ್ಲರ ಹತ್ರ ವೈಷಮ್ಯ ಇಡಬೇಡಿ, ನಿನ್ನ ಕರ್ಮವನ್ನು ನೀನು ಮಾಡು, ಧರ್ಮವನ್ನು ಅನುಸರಿಸು, ಎಲ್ಲವನ್ನೂ ಹೇಳಿದ್ರೂ ಸಹ ನಾವು ಅದನ್ನು ಎಷ್ಟು ಪಾಲಿಸ್ತೇವೆ ಅಂತ ಗೊತ್ತಿಲ್ಲ. ಆದರೆ ಆದಷ್ಟು ನಮ್ಮ ಸಂಸ್ಥೆಯಲ್ಲಿ ನಾವು ಪಾಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ.
ಯಾಕೆಂತ ಹೇಳಿದರೆ ನಮ್ಮ ಸಂಸ್ಥೆಯಲ್ಲಿ ಜಾತಿ ಧರ್ಮ ಮತ್ತು ಭಾಷೆಗಳ ಅಂತರವನ್ನು ನಾವು ಇಷ್ಟರವರೆಗೆ ಇಟ್ಕೊಂಡಿಲ್ಲ. ಕಳೆದ 23 ವರ್ಷದಲ್ಲಿ ಅದನ್ನು ಹತ್ತಿರಕ್ಕೆ ಬರಲಿಕ್ಕೂ ಬಿಡಲಿಲ್ಲ. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಧರ್ಮದ ಕ್ರಿಸ್ಮಸ್ ಇರ್ಬೋದು, ಬಕ್ರೀದ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ದೀಪಾವಳಿ ಇರ್ಬೋದು, ಚೌತಿ ಇರ್ಬೋದು, ಕೃಷ್ಣಾಷ್ಟಮಿ ಇರ್ಬೋದು, ಎಲ್ಲ ಧರ್ಮದ ಎಲ್ಲ ಕಾರ್ಯಕ್ರಮಗಳು, ಓಣಂ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಎಳೆಯ ಮಕ್ಕಳಲ್ಲಿ ಮತ್ತು ಸಮಾಜದಲ್ಲಿ ಮತ್ತು ನಮ್ಮ ವಿಶೇಷ ಮಕ್ಕಳಲ್ಲಿ ಎಲ್ಲ ಧರ್ಮದ ಬಗ್ಗೆ, ಎಲ್ಲ ಜಾತಿಯ ಬಗ್ಗೆ ಮತ್ತು ನಾವು ಇನ್ನೊಬ್ಬರ ಜೊತೆಯಲ್ಲಿ ಹಾಗೆ ಬದುಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಅವರಿಗೆ ಸಂದೇಶ ಕೊಡ್ತೇವೆ ವಿನಃ ಅದರಿಂದ ಏನು ಸ್ವಾರ್ಥ ಮತ್ತು ನಮ್ಮ ಸಂಸ್ಥೆಯ ಆದಾಯವನ್ನು ನಾವು ಅದರಲ್ಲಿ ಇಟ್ಕೊಳ್ಳಲಿಲ್ಲ. ಆದ್ದರಿಂದ ಎಲ್ರಿಗೂ ಕ್ರಿಸ್ಮಸ್ ಸಂದೇಶ ಏನಿದೆ ಈ ಜಗತ್ತಲ್ಲಿ ಎಲ್ರಿಗೂ ಅನ್ವಯ ಆಗುವಂತೆ ನಾವೆಲ್ಲರೂ ಅದನ್ನು ಪಾಲಿಸೋಣ. ಎಲ್ಲವನ್ನು ಧರ್ಮ ಜಾತಿ ಯಾವುದೇ ಇದ್ದರೂ ಸಹ ಸಂದೇಶವನ್ನು ಯಾರೂ ಪಾಲಿಸ್ಬೋದು. ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಇಟ್ಕೊಂಡಿಲ್ಲ. ಆದ್ದರಿಂದ ಕ್ರೈಸ್ತನ ಸಂದೇಶ ಏನಿದೆ, ಎಲ್ಲರ ಹತ್ರ ಪ್ರೀತಿಯಿಂದಿರು, ಇನ್ನೊಬ್ಬರಿಗೆ ಸಹಾಯ ಮಾಡು ಅಥವಾ ಇನ್ನೊಂದಿದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಅಲ್ಲಿ ಮೇಲೆ ನಮಗೆ ಒಂದು ಬೊಟ್ಟು ಮಾಡಿ ರೋಷನ್ ಶಿಕೋರ್ ಅವರು ಬರೆದು ಕೊಟ್ಟಿದ್ದಾರೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿ ಆಗಬೇಡ ಮತ್ತು ಸದ್ದಿಲ್ಲದೆ ಸೇವೆ ಮಾಡುವಂಥ. ಅದು ಏನು ಅಂತ ಹೇಳಿದರೆ, ಈಗ ಶ್ಲೋಕದಲ್ಲಿ ಬಂದಿದ್ದರೂ ಸಹ ನಮ್ಮ ಹಿರಿಯವರು, ನಮ್ಮ ಪೂರ್ವಜರು ನಮಗೆ ನಮ್ಮ ಸಂಸ್ಕಾರದಲ್ಲಿ ಹೇಳಿಕೊಟ್ಟಿದ್ದಾರೆ. ಬಲತ ಕೈಟುಗೋರ್ನ ದಾನ ದತ್ತ ಕೈಗೆ ಗೊತ್ತಾಯರ ಬಲ್ಲಿ ಅಂತ ಹೇಳಿ ನಮ್ಮ ಹಿರಿಯವರು ಇದನ್ನೆಲ್ಲ ಓದಿ ಮಾಡಿದ್ದಲ್ಲ, ಹೇಳದೆ ನಮಗೆ ನಮ್ಮ ತಲೆತಲಾಂತರದಿಂದ ನಮ್ಮ ಸಂಸ್ಕಾರದಿಂದ ನಮಗೆ ಬಂದದ್ದಿದೆ. ಆದ್ದರಿಂದ ಎಲ್ರಿಗೂ ಕ್ರೈಸ್ತನ ಸಂದೇಶ, ಸೈತನ ಪ್ರೀತಿ ಎಲ್ರಿಗೂ ಸಿಗಲಿ. ಮತ್ತು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಮ್ಮ ಮಕ್ಕಳ ಜೊತೆಯಲ್ಲಿ ಆಚರಿಸಿದ ರೋಹನ್ ಸಿಕ್ವೇರ ಮತ್ತು ಅವರ ಎಲ್ಲ ತಂಡಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ನಮ್ಮ ಮಾಧ್ಯಮದ ಮಿತ್ರರು ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮ್ಮ ಅನಂತಾನಂದ ನಮನಗಳು. ಯಾಕೆಂತ ಹೇಳಿದರೆ ಮಾಧ್ಯಮ ನಮ್ಮ ಯಾವಾಗಲೂ ಸಾನ್ನಿಧ್ಯವನ್ನು ಇಷ್ಟು ಎತ್ತರಕ್ಕೆ ಮಂಗಳೂರಲ್ಲಿ ಇಲ್ಲಿ 6 ವರ್ಷದಿಂದ ಆದರೂ ಸಹ ಮಂಗಳೂರಲ್ಲಿ ನಾವು 23 ವರ್ಷದಲ್ಲಿ ಕಾರ್ಯಾಚರಿಸ್ತಿದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಟಿ ವಿಯಲ್ಲಿ, ಬೇರೆ ಬೇರೆ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಬಿಂಬರಿಸಿ ಸಾನ್ನಿಧ್ಯದ ಏನು ಕಾರ್ಯಕ್ರಮ ಇದೆ ಅದನ್ನು ಲೋಕಮುಖಿಯಾಗಿ ತೋರಿಸತ್ ಬಂದಂಥ ಮಾಧ್ಯಮದ ಎಲ್ಲ ಮಿತ್ರರುಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಆಗಮಿಸಿದಂಥ ಎಲ್ಲ ಹೆತ್ತವರಿಗೂ, ಪೋಷಕರಿಗೂ ಮತ್ತು ವಿಶೇಷ ಮಕ್ಕಳಿಗೂ, ನಮ್ಮ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ವಿಶೇಷ ಶಿಕ್ಷಕರು ಆ ಮಕ್ಕಳ ಮುಖದಲ್ಲಿ ನಗುವನ್ನು ತರಲಿಕ್ಕೆ ತಾವು ನಗುತ್ತಾ ಆ ಮಕ್ಕಳ ಜೊತೆ ಇರ್ತಾರೆ. ಅವರೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯನ್ನು ನೀಡುತ್ತಾ ಆಗಮಿಸಿದ ಎಲ್ಲರಿಗೂ ನನ್ನ ವೈಯಕ್ತಿಕ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್. ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಿದ ತಮಗೆ ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ ನೆರವೇರಿಸಲಿದ್ದಾರೆ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ ಇದರ ಮೇಲ್ವಿಚಾರಕಿಯಾದಂತಹ ಶ್ರೀಮತಿ ಮಲ್ಲಿಕಾ ಮೇಡಮ್ ರವರು. ಎಲ್ಲರಿಗೂ ನಮಸ್ಕಾರಗಳು. ಶಾಂತಿ ದೂತ ಯೇಸು ಕ್ರಿಸ್ತರ ಜನ್ಮದಿನಾಚರಣೆಯನ್ನು ಇಂದು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿದ್ದೇವೆ. ಈ ಕ್ರಿಸ್ಮಸ್ ಸಂಭ್ರಮಾಚರಣೆಗೆ ಕ್ರಿಸ್ಮಸ್ ಸಂದೇಶವನ್ನು ನೀಡಿರುವ ರೆವರೆಂಡ್ ಫಾದರ್ ಅಬೆಲ್ ರೋಬೋ ಇವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಎಲ್ಲ ವಿಶೇಷ ಮಕ್ಕಳ ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಬ್ದುಲ್ ರಜಾಕ್ ಹಸಿಮಿ ಬೆದ್ರಬೆಟ್ಟು ಇವರು ಈಗಾಗಲೇ ತೆರಳಿರುತ್ತಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವ ಹಾಗೂ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರೂ ಆದ ಶ್ರೀಯುತ ಮಹಾಬಲ ಮಾರ್ಲಾ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಂಗಳೂರಿನ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಖಜಾಂಚಿಗಳಾದ ಜಗದೀಶ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂತೋಷ್ ಸೀಕ್ವೇರ ಮಂಗಳೂರು ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಸರ್ ತಮಗೂ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಹಿರಿಯ
ಪತ್ರಕರ್ತರಾದ ಶ್ರೀನಿವಾಸ್ ತಂತಿಗಳು ಹಾಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಹೆತ್ತವರು ಉಪಸ್ಥಿತರಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ನಮ್ಮೆಲ್ಲ ವಿಶೇಷ ಮಕ್ಕಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಆಯೋಜಕರು ಕಳೆದ 4 ವರ್ಷಗಳಿಂದ ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲೆಲ್ಲ ಬೆಳಗಿನಿಂದ ಸಂಜೆಯವರೆಗಿನ ಊಟೋಪಚಾರದ ವ್ಯವಸ್ಥೆ ಎಲ್ಲವನ್ನು ನಿರ್ವಹಿಸಿರುವ ಪ್ರೇಮ್ರಾಜ್ ರೋಷನ್ ಸಿಕ್ವೇರಾ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳಿಗೆ ಮಂಗಳೂರಿನ ಮಿಸ್ಟರ್ ಸ್ಟೀಫನ್ ಪಿಂಟೋ ಹಾಗೂ ಮಿಸಸ್ ರೀಮಾ ಪಿಂಟೋ ಇವರು ಪ್ರತಿ ವರ್ಷ ನೀಡುತ್ತಿರುವ ಪ್ರೋತ್ಸಾಹ ಧನಕ್ಕೆ ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಡೇಸಾ ಸಾಮಿಯಾನ ಇದರ ಜಮೀಲ್ ಡೇಸಾ ಇವರಿಗೂ ಧನ್ಯವಾದಗಳು. ಹಾಗೂ ಇಂದಿನ ಶುಚಿರುಚಿಯಾದ ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಮಾಡಿರುವ ಮಾತೃಶ್ರೀ ಕ್ಯಾಟ್ರಸ್ ಇದರ ಮಾಲಕರಾದ ಪ್ರಮೋದ್ ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮೆಲ್ಲ ಪ್ರೀತಿಯ ವಿಶೇಷ ಮಕ್ಕಳಿಗೂ ಧನ್ಯವಾದಗಳು. ಹಾಗೂ ನಮ್ಮೆಲ್ಲ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ವೃಂದದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಶ್ರೀಯುತ ಮಹೇಶ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯ. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತಂದಿಗಳಿಂದ ಮೃದಂಗ ತಾಲಗಳಿಂದ ಸ್ತುತಿಸಿ ಹಾಡೋಣ ಎಲ್ಲ ಸರಿ. ಹೊಸಾದ ಧ್ವನಿಗಳಿಂದ ಸಂಗೀತ ನಾಚಗಳಿಂದ ಕೀರ್ತಿಸಿ ನಲಿಯೋಣ ನೀವು ಬನ್ನಿ. ಏಸಯ್ಯ ಮನುಜನ ರಕ್ಷಿಪನು, ಗಾಳಿ ಜ್ಯೋತಿಯನ್ನು ಹರಪಿಹನು. ಏಸಯ್ಯ ಮನುಜನ ರಕ್ಷಿಪನು, ಗಾಳಿ ಜ್ಯೋತಿಯನ್ನು ಹರಪಿಹನು. ನಿಜನು ಮರ ಸಾರಿದರು ಪ್ರಭುವನ್ನು ಧರಿಸಿದರು. ನಿಜನು ಮರ ಸಾರಿದರು ಪ್ರಭುವನ್ನು ಧರಿಸಿದರು. Peace and joy of Christmas, 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 peace and joy of Christmas. തിണ്ടി തിരുനാള്, മണ്ണിൽ പെരുന്നാള്, മണ്ണും വിണ്ണും ഒന്നായി ചേരും സന്തോഷത്തിൻ രാവ്. മഞ്ഞണിഞ്ഞ രാവ്, ഉണ്ണി വന്ന രാവ്, കണ്ണും കാതും ഒന്നായി തീരും ആനന്ദത്തിൻ രാവ്. ഇമ്മാനുവേലായി നമ്മോട് കൂടെ എന്തെന്നും വാഴാൻ നിന്നോട് ചേർന്നു. മണ്ണും വിണ്ണും ആമോദത്തിൻ ഗാനപ്പാടിയും Happy, 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 happy Christmas. Merry, 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 merry Christmas. Happy, happy, happy,
happy, happy Christmas. Merry, 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 merry Christmas. Happy Christmas. Merry Christmas. Happy Christmas. Merry Christmas. ಒಬ್ಬರ ಪರಿಶ್ರಮ ಇದೆ, ಅವರ ತ್ಯಾಗ ಇದೆ. ಅನೇಕ ದಿನಗಳಿಂದ ಈ ಮಕ್ಕಳನ್ನು ತರಬೇತಿಗೊಳಿಸಿದ್ದಾರೆ. ಅವರು ನಮ್ಮ ಸುರೇಖ ಮೇಡಮ್ ಅವರು. ಇವರು ಒಂದು ಕ್ಷಣ ವೇದಿಕೆ ಬಂದು ಸಣ್ಣ ಒಂದು ಕಾಣಿಕೆಯನ್ನು ನಮ್ಮ ಆಡಳಿತಾಧಿಕಾರಿಯಾದ ಡಾಕ್ಟರ್ ವಸಂತ್ ಕುಮಾರ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳ್ತೇನೆ. Jingle bells, jingle bells, jingle all the way. Oh, what fun it is to ride in a one-horse open sleigh. Hey, jingle bells, jingle all the way. Oh, what fun it is to ride in a one-horse open sleigh. Now the ground is white, go it while you're young. Take the girls tonight, sing a sleighing song. Get a hotel babe, to fuzzy forest speed. Then hitch him to an open sleigh and go and take the lead. Oh, jingle bells, jingle all the way. Oh, what fun it is to ride in a one-horse open sleigh. Hey, jingle bells, jingle all the way. Oh, what fun it is to ride in a one-horse open sleigh. Dashing through the snow in a one-horse open sleigh. Oh, the fields we go, laughing all the way. Bells on bobtail ring, making spirits bright. What fun it is to ride and sing a sleighing song tonight. Oh, jingle bells, jingle all the way. Oh, what fun it is to ride in a one-horse open sleigh. Hey, jingle bells, jingle all the way. Oh, what fun it is to ride in a one-horse open sleigh. Now the ground is white, go it while you're young. Take the girls tonight, sing a sleighing song. Get a hotel babe, to fuzzy forest speed. Then hitch him to an open sleigh and go and take the lead. Oh, jingle bells, jingle all the way. Oh, what fun it is to ride in a one-horse open sleigh. Hey, jingle bells, jingle all the way. Oh, what fun it is to ride in a one-horse open sleigh. Oh, what fun it is to ride in a one-horse open sleigh. ನೃತ್ಯವನ್ನು ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಎಲ್ಲರೊಮ್ಮೆ ಸೇರಿಕೊಂಡು ನೃತ್ಯವನ್ನು ಮಾಡುವಂತೇಳಿ ನಮ್ಮ ಮಕ್ಕಳ ಗೆಳೆಯರಾದಂತಹ ಶ್ರೀಯುತ ರೋಷನ್ ಸುಕರ್ ಅವರು ಹೇಳಿದ್ದಾರೆ. ಕ್ರಿಸ್ಮಸ್ಗೆ ಎಲ್ಲ ಡ್ಯಾನ್ಸಿಂಗ್ ಪದ್ಯ ಬರ್ತಾರೆ, ಆದರೆ ನನ್ನ ಹತ್ರ ಡ್ಯಾನ್ಸಿಂಗ್ ಪದ್ಯ ಇಲ್ಲ. ಆದರೂ ಕೂಡ ನಾವು ಸ್ವಲ್ಪ ಡ್ಯಾನ್ಸ್ ಮಾಡೋ. ಓಕೆ, ಹಾಂ, ವಿಶ್ ಯು ಆಲ್ ಹ್ಯಾಪಿ. ಓಕೆ. एक दिन बिक जाएगा माटी के मोल, जग में रह जाएंगे प्यारे तेरे बोल. दूजे के होठों को देकर अपने गीत, कोई निशानी छोड़ फिर दुनिया से डोल. एक दिन बिक जाएगा माटी के मोल, जग में रह जाएंगे प्यारे तेरे बोल. ला 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 ಹೇಳು. ಎಸ್, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಸ್ಥೆಯ ವಿದ್ಯಾರ್ಥಿ ಪುರಾಣಿತ್ ಇವನು ಒಂದು ಕ್ರಿಸ್ಮಸ್ ಗೀತೆಯನ್ನು ಹಾಡಲಿದ್ದಾನೆ.
ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವ ಸುತ್ತಿಪೆ ಆದಿಯು ನೀನೆ ಅಂತ್ಯವು ನೀನೆ ಜ್ಯೋತಿಯು ನೀನೆ ನನ್ನ ಭಾಗ್ಯ ನೀನೆ ನನ್ನ ಭಾಗ್ಯವು ನೀನೆ ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವ ನನ್ನೇ ರುಚಿಪೆ ಮೌನವು ನೀನೆ ಗಾನವು ನೀನೆ ಪಾನವು ನೀನೆ ನನ್ನ ಧ್ಯಾನವು ನೀನೆ ನನ್ನ ಧ್ಯಾನವು ನೀನೆ ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವ ನನ್ನೇ ಸ್ತುತಿಪೆ ತಂದೆಯು ನೀನೆ ತಾಯಿಯು ನೀನೆ ಬಂಧವು ನೀನೆ ನನ್ನ ಆಶ್ರಯ ನೀನೆ ನನ್ನ ಆಶ್ರಯ ನೀನೆ ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವ ನಿನ್ನನ್ನೇ ಸ್ತುತಿಪೆ ಧನ್ಯವಾದಗಳು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳ ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ಮನಾಡಲು ನವಭಾವ ತುಂಬಿ ಮನಾಡಲು ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಧನ್ಯವಾದಗಳು. ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ದೇವರೇ ಈ ದೀನನ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ ಪ್ರೀತಿ ಪ್ರೀತಿ ಎಂದುರುಕಲು ನಿಜವಾದ ಪ್ರೀತಿ ಇಲ್ಲ ನಿನ್ ಪ್ರೀತಿಯೇ ನನಗೆ ಸಾಕಯ್ಯ ಬೇರೇನು ಬೇಡ ದೇವರೇ ಬೇರೇನು ಬೇಡ ದೇವರೇ ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ದೇವರೇ ಈ ದೀನನ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ ಈ ಲೋಕದ ಜನರು ಈ ಲೋಕದ ಜನರು ಮುಖ ನೋಡಿ ಪ್ರೀತಿಸುವರು ನಿನ್ ಪ್ರೀತಿಯೇ ನನಗೆ ಸಾಕಯ್ಯ ಬೇರೇನು ಬೇಡ ದೇವರೇ ಬೇರೇನು ಬೇಡ ದೇವರೇ ಈ ಬಡವನ ಬಾಳಲಿ ಬೆಳಕಾಗಿ ಬಂದೆ ದೇವರೇ ಈ ದೀನನ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ ಧನ್ಯವಾದಗಳು.
ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್, ಮುಳಿಯ ವಜ್ರಾಭರಣಗಳ ಹಬ್ಬ. ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.